आवाहयामि हृदय सिंहासनं समर्पयामि अनवद्यम् अर्घ्यम् आनन्दबाष्पपाद्यम् अनिर्वचनीयं वाचमनं समर्पयामि सप्तस्वरस्नानं भक्तिपीताम्बरं नयविनय हरिद्रा कुङ्कुमं समर्पयामि पुलकाङ्कुरपुष्पं गानगन्धं शरणागत्याभरणम् अरिषड्वर्गधूपं समर्पयामि ज्ञानदीपं दर्शयामि आत्मनैवेद्यं तत्त्वताम्बूलं प्रणतिप्रणामं समर्पयामि। ಇದು ಪವಾಡಗಳ ನಿಲಯವಾದ ಪವಿತ್ರ ಸವದತ್ತಿ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಎಲ್ಲರ ಅಮ್ಮ ಯಲ್ಲಮ್ಮನೆಂದು ಪ್ರಸಿದ್ಧಳಾದ ಶ್ರೀ ರೇಣುಕಾದೇವಿಯು ನೆಲೆಗೊಂಡಿದ್ದಾಳೆ. ಈ ತಾಯಿಯ ಬಗ್ಗೆ ಹಲವಾರು ಕವಿಗಳು ಕಥೆ, ಕೀರ್ತನೆ, ನಾಟಕಗಳನ್ನು ಬರೆದಿದ್ದಾರೆ. ನಮ್ಮ ಚಿತ್ರದ ನಾಯಕ ಕೂಡ ಅಮ್ಮನ ಚರಿತ್ರೆಯನ್ನು ಬರೆಯಲು ಈ ಕ್ಷೇತ್ರದಲ್ಲಿ ಬಿಡಾರ ಹೂಡಿದ್ದಾನೆ. ಮಹಾ ಅನುಮಾನ ಪ್ರಾಣಿಯಾದ ಈ ನಾಯಕನಿಗೆ ಇಲ್ಲಿರುವ ಜೋಗತಿಯಮ್ಮ ಈ ಕ್ಷೇತ್ರದ ವಿಷಯದ ಬಗ್ಗೆ ಸಹಾಯವಾಗಿದ್ದಾಳೆ. ಅವನ ಬಗ್ಗೆ ಏನ್ ಬರೆಯೋದು? ಓ ಜೋಗವ್ವ, ಏನಪ್ಪಾ ಎಲ್ಲ ಬಿಟ್ಟು ಇಲ್ಲಿ ಬಂದು ಕೂತಿದ್ಯಾ? ಎಲ್ಲಿಗ್ ಬಂತು ನೀನ್ ಕಥೆ ಬರೆಯೋ ಕಾರ್ಯಕ್ರಮ? ಜೋಗವ್ವ, ನಾನು ಈ ಕ್ಷೇತ್ರಕ್ಕೆ ಬಂದು 2 ದಿನ ಆಯ್ತು. ತಾ ಎಲ್ಲಮ್ಮನ ಬಗ್ಗೆ ಎಲ್ಲಾ ವಿಷಯನೂ ಚೆನ್ನಾಗಿ ಅರ್ದು ಕುಡ್ದಿದ್ದೀನಿ. ಆದ್ರೂ ಹೋಗ್ತಾ ಹೋಗ್ತಾ ಯಾಕೋ ಏನೋ ಗೊತ್ತಾಗ್ತಾ ಇಲ್ಲ. ತಾ ಎಲ್ಲಮ್ಮನ ಬಗ್ಗೆ ಸ್ವಲ್ಪ ಅನುಮಾನ ಬರ್ತಾ ಇದೆ. ಅಯ್ಯೋ ಹುಚ್ಚಪ್ಪ, ಅಮ್ಮನ ಬಗ್ಗೆ ಅನುಮಾನ ಪಡ್ಬೇಡ. ಅಮ್ಮ ಒಲಿದ್ರೆ ತಾಯಿ, ಮುನಿದ್ರೆ ಮಾರಿ. ಹಾ ಜೋಗವ್ವ, ನನ್ಗೂ ಸಣ್ಣ ಡೌಟು. ಈ ದೇವ್ರು ದೆವ್ವ ಇದೆಲ್ಲ ಇದೆಯಂತೇನ? ಇದಾರಪ್ಪ, ಇದಾರೆ. ಇದಾರ? ಮತ್ತೆಲ್ಲಿ ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ? ಹೌದು. ಈಗ ನಿಮ್ ತಂದೆ ತಾಯಿ ಎಲ್ಲಿದ್ದಾರೆ? ಗೋವಿಂದ ಅಲ್ಲಿದ್ದಾರೆ. ಅಲ್ಲ, ಎಲ್ಲಿ? ಅಲ್ಲಿ ಕಾಣ್ತಾನೆ ಇಲ್ವೇ? ಜೋಗ್ತಮ್ಮ, ಕಿಂಡಲ್ ಮಾಡ್ತಾ ಇದೀಯಾ? ಅಲ್ಲ, ಮೇಲಿರೋರು ಹೇಗೆ ಕಾಣಿಸ್ತಾರೆ? ಅದು ಸರಿ, ಈ ದೇವತೆಗಳು ಸಹ ಮೇಲೆ ಇರ್ತಾರಂತೆ, ಅದಕ್ಕೆ ಕಾಣ್ತಾ ಇಲ್ವೋ ಏನೋ. ನೋಡು, ಇದನ್ನೇ ವಿತಂಡವಾದ ಅನ್ನೋದು. ಹೋಗ್ಲಿ ಬಿಡಪ್ಪ, ಈಗ ನಿನಗೆ ದೇವ್ರನ್ ತೋರಿಸ್ಬೇಕು ಅಷ್ಟೇ ತಾನೆ? ಹಾ, ಅಲ್ಲಿ ನೋಡು. ಅದೇನದು? ಅದು ಕರೆಂಟ್ ವೈರು. ಹೌದಲ್ಲ, ಮೆಲ್ಲಗ್ ಹೋಗಿ ಅದನ್ನ 2 ಕೈನಲ್ಲಿ ಗಟ್ಟಿಯಾಗಿ ಹಿಡ್ಕೋತೀಯಾ? ಜೋಕ್ ಮಾಡ್ತೀಯಾ? ನಾನ್ ಹಿಡ್ಕೊಂಡ್ರೆ ಅಷ್ಟೇ ಮೇಲೆ ಹೋಗ್ಬಿಡ್ತೀನಿ. ಗೋವಿಂದ. ಯಾಕೆ? ಯಾಕಂದ್ರೆ ಅದ್ರಲ್ಲಿ ಕರೆಂಟ್ ಇದೆ. ಹೌದಾ? ಎಲ್ಲಿ? ಕಾಣ್ತಾನೆ ಇಲ್ವಲ್ಲ? ಅಯ್ಯೋ ಹುಚ್ಚಿ, ಕರೆಂಟ್ ಹ್ಯಾಕ್ ಕಾಣುತ್ತವ ತಾಯಿ? ದೇವತೆಗಳು ಹಾಗೆ, ಯಾರ ಕಣ್ಣಿಗೂ ಕಾಣೋದಿಲ್ಲಪ್ಪ ತಂದೆ. ಹಾಗಾದ್ರೆ ಈ ದೇವ್ರು ಕಾಣಬೇಕಾದ್ರೆ ಏನ್ ಮಾಡ್ಬೇಕು? ಅದಕ್ಕೆ ತಪಸ್ ಮಾಡ್ಬೇಕು. ಮಹಾಜ್ಞಾನಿಗಳು ಏನ್ ಹೇಳಿದ್ದಾರೆ ಹೇಳು? ಎಲ್ಲಿ ಮಾನವ ವಿಜ್ಞಾನ ಶಾಸ್ತ್ರ ನಿಂತೋಗುತ್ತೋ ಅಲ್ಲಿಂದ ದೈವಶಾಸ್ತ್ರ ಆರಂಭ ಆಗತ್ತಂತ ಹೇಳಿದ್ದಾರೆ. ಇದು ಹಾಗೆಪ್ಪ, ದೇವರನ್ನ ಒಲಿಸ್ಕೊಳಕ್ಕೆ ಒಂದು ರೀತಿ ಇದೆ.
ಚೈತನ್ಯವೇ ಆತ್ಮ, ಚಿತ್ತವೇ ಮಂತ್ರ, ಸಂಕಲ್ಪವೇ ಶಕ್ತಿ, ವಿಕಲ್ಪವೇ ಸ್ವಪ್ನ, ಪ್ರಯತ್ನವೇ ಸಾಧಕ, ಗುರುವು ಉಪಾಯ, ಶರೀರ ಹವಿಸ್ಸು, ಧ್ಯಾನವೇ ಬೀಜ, ಜ್ಞಾನವು ಅನ್ನ. ಇವೆಲ್ಲವನ್ನೂ ಅರಿಯದೆ ಆತ್ಮಜ್ಞಾನ ಸಾಧ್ಯವಿಲ್ಲಪ್ಪ. ಆತ್ಮಜ್ಞಾನವಿಲ್ಲದೆ ದೇವರು ಕಾಣೋದಿಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮದ ಮಾತ್ಸರ್ಯಗಳನ್ನು ಬಿಡು. ಆಮೇಲೆ ಆ ತಾಯಿ ದರ್ಶನ ಆಗುತ್ತೋ ಇಲ್ವೋ ಅಂತ ನೋಡು. ಏನಿದೆಲ್ಲ? ಯಾಕೆ ಇವರೆಲ್ಲ ವಿಚಿತ್ರವಾಗಿ ಆಡ್ತಾ ಇದ್ದಾರೆ? ಹಾಗೆಲ್ಲ ಹೇಳ್ಬಾರ್ದು ಚಿಕ್ಕ ಬಾವ, ಇವರು ಜೋಗ್ತಿಯರು. ಜೋಗ್ತಿಯರ? ಜೋಗ್ತಿಯರು ಅಂದ್ರೆ? ಅದನ್ನ ನಾನ್ ಹೇಳ್ತೀನಿ. ನಾನು ರಮೇಶ್ ಅಂತ PhD ಮಾಡಿದ್ದೀನಿ. ಎಲ್ಲಮ್ಮನ ಬಗ್ಗೆ ಕತೆ ಬರಿತಾ ಇದ್ದೀನಿ. ಈ ಕ್ಷೇತ್ರದ ಬಗ್ಗೆ ನಿಮ್ಗೆಲ್ಲ ತಿಳಿಸಿ ಹೇಳ್ತೀನಿ. ಏನ್ರಿ ಅದು? ನೋಡಿ ಸರ್, ಈ ಸ್ತ್ರೀ ಶಕ್ತಿ ಪುರುಷ ಶಕ್ತಿ ಅಂತಾರಲ್ಲ, ಈ ಎರಡರ ಸಂಗಮನೇ ಆ ತಾಯಿ ಎಲ್ಲಮ್ಮ ದೇವಿ. ನೋಡಿ ಮೇಡಮ್, ದೇವಿ ಸೇವೆಗೆ ಅರ್ಪಿತ ಆಗಿರೋ ಇವ್ರನ್ನ ಜೋಗ್ತಿರು ಅಂತಾರೆ. ಅದಕ್ಕೆ ಇವ್ರು ಯಾವಾಗ್ಲೂ ಆ ತಾಯಿ ಧ್ಯಾನ ಮಾಡ್ತಾನೆ ಇರ್ತಾರೆ. ಸ್ವಾಮಿ, ನಾನು ಹೇಳಿದ್ ನಿಮ್ಗೆ ಅರ್ಥ ಆಯ್ತಾ? ಆಗಲ್ಲ ಬಿಡಿ, ನಿಮಗೆ ಅರ್ಥ ಆಗಲ್ಲ. ಅದಕ್ಕೆ ನೀವು ಇಲ್ಲೇ ಇರಿ. ಮೇಡಮ್, ನೀವು ಬನ್ನಿ, ನಾನು ಹೇಳ್ತೀನಿ. ಬನ್ನಿ ಬನ್ನಿ, ಕಮಾನ್, ನೋ ಪ್ರಾಬ್ಲಮ್. ಈ ಕ್ಷೇತ್ರಕ್ಕೆ ಬರೋರು ಮೊದಲು ಈ ಜೋಗಳ ಬಾವಿ ಬರಬೇಕು. ಅದಕ್ಕೆ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದೆ. ನೋಡಿ, ಈ ಜೋಗಳ ಬಾವಿ ಬಗ್ಗೆ ಒಂದ್ ದೊಡ್ಡ ಪುರಾಣನೇ ಇದೆ. ಜೋಗಳ ಅಂದ್ರೆ ಮಂಗಳ, ಜೋಗಳ ಅಂದ್ರೆ ಸಮೃದ್ಧಿ. ಈ ಮಂಗಳನ ಸಮೃದ್ಧಿ ಕೊಡುವಂತ ತಾಯಿನೇ ಈ ಜೋಗಳ ಬಾವಿ ಸತ್ಯವ್ವ. ಇವರೇ ನೋಡಿ, ಏಕನಾಥ ಜೋಗನಾಥ ಸ್ವಾಮಿಗಳು. ತಾಯಿ ರೇಣುಕವ್ವ ಅವ್ರಿಗೆ ಜಮದಗ್ನಿ ಅವರು ಶಾಪ ಕೊಟ್ಟಾಗ ಆ ಶಾಪನ ಪರಿಹಾರ ಮಾಡಿದವರು ಇವರೇ. ಅದಕ್ಕೆ ಇವ್ರಿಗೆ ಅವ್ರ ಚರಿತ್ರೆ ಒಳಗಡೆ ಒಳ್ಳೆ ಸ್ಥಾನ ಐತ್ರಿ. ಕೈ ಮುಗಿರಿ. ಇದೆಲ್ಲ ಅರ್ಥ ಆಗೋದು ತುಂಬಾ ಕಷ್ಟ ರೀ. ನಿಮಗೆ ಅರ್ಥ ಆಯ್ತಲ್ಲ? ಅಷ್ಟೇ ಸಾಕು. ಇವರೇನ್ರಿ ಏನೇನೋ ಒದರ್ತಾ ಇದ್ದಾನೆ? ಅವನೆತ್ಬಿಡ್ಲ? ಸುಮ್ನೆ ಇರೋ. ಈ ಕ್ಷೇತ್ರದ ಬಗ್ಗೆ ತಿಳಿಸಿ ಹೇಳ್ತಾ ಇದ್ದಾನೆ. ಪೂಜಾರಿ, ಸ್ವಲ್ಪ ಇರಿ. ಆ ಕೊಳದ ಬಗ್ಗೆ ಹೇಳ್ಬೇಕು. ನೋಡಿ, ಆ ಕೊಳದಲ್ಲಿ ನೀರು ತುಂಬಾ ಪವಿತ್ರವಾದದ್ದು. ಆ ನೀರು ಒಂದಡಿ ಮೈ ಮೇಲೆ ಬಿದ್ದರೆ ಸಾಕು, ಚರ್ಮ ರೋಗ, ಆ ರೋಗ ಎಲ್ಲ ಹೋಗ್ಬಿಡುತ್ತೆ. ಎಲ್ಲಿ ನೀರ್ ಹಾಕಿ ಹಾಕಿ ಹಾಕಿ. ಇದೇ ತರ ಇಲ್ಲಿ 7 ಕೊಳ ಇದಾವೆ. ಅದರಲ್ಲಿ ಪರಶುರಾಮನ ಕೊಳ ತುಂಬಾ ಫೇಮಸ್. ಬನ್ನಿ ತೋರಿಸ್ತೀನಿ, ಬನ್ನಿ. ಬನ್ನಿ, ಹೋಗೋಣ ಬನ್ನಿ. ಪರಶುರಾಮ ಅಂದ್ರೆ ಸಾಮಾನ್ಯ ಮನುಷ್ಯ ಅಲ್ಲ. 21 ಸಲ ಭೂಲೋಕ ಪ್ರದಕ್ಷಿಣೆ ಮಾಡಿ ಕ್ಷತ್ರಿಯರನ್ನೆಲ್ಲ ಸಂಹಾರ ಮಾಡಿ ಆಮೇಲೆ ಆ ಕೊಡಲಿನ ಇಲ್ಲಿರೋ ಕೊಡದಲ್ಲೇ ತೊಳೆದಿದ್ದು. ಈ ವಿಷಯ ಯಾರು ಗೊತ್ತಿರ್ಲಿಲ್ಲ. ನಾನು ಸಂಶೋಧನೆ ಮಾಡಿ ಕಂಡುಹಿಡಿದಿದ್ದು. ಬನ್ನಿ, ನಿಧಾನ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಅದೇ ನಮ್ಮ ಬಂಡವಾಳ. ಬನ್ನಿ. ಸ್ಲೋ ಬನ್ನಿ. ಈ ಕಡೆ ಬರಲ್ಲ? ಬನ್ನಿ. ತುಂಬಾ ಚೆನ್ನಾಗಿದೆ ಜಾಗ ಮಾತ್ರ. ನಾನೇ ಕಂಡುಹಿಡಿದಿದ್ದು. ನೋಡಿ, ಅದೇ ಪರಶುರಾಮನ ಕೊಳ ಅಂತಾರೆ. ಅಲ್ಲಿವರೆಗೂ ಹೋಗ್ಬೇಕಾ? ನೋಡಿ, ಅಲ್ಲೇ ಇರೋದು. ಹುಷಾರು ಹುಷಾರು. ಕೆಳಗೆ ಬೀಳ್ದು ನನ್ನ ಕಾಪಾಡಿದಕ್ಕೆ ತುಂಬಾ ಥ್ಯಾಂಕ್ಸ್. ಬೀಳ್ತಿದ್ ನಿಮ್ಮನ್ನ ಹಿಡ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಂತ ಈ ಪರಶುರಾಮನಿಗೆ 1 ಥ್ಯಾಂಕ್ಸ್, ತಾಯಿ ಎಲ್ಲಮ್ಮನಿಗೆ 2 ಥ್ಯಾಂಕ್ಸ್. ಕೇಳಕ್ಕಿಲ್ಲ? ಮೇಡಮ್, ನಿಮ್ಗೆ ಆಗಲೇ ಒಂದು ವಿಷಯ ಹೇಳೋದು ಮತ್ಬಿಟ್ಟೆ. ಈ ಜೋಗತಿಯರ ಬಗ್ಗೆ ಇನ್ನೊಂದು ವಿಷಯ ಗೊತ್ತಾ ನಿಮ್ಗೆ? ಮೇಡಮ್, ಈ ಜೋಗತಿಯರು ಬೇರೆ ಯಾರು ಅಲ್ಲ, ಸಾಕ್ಷಾತ್ ತಾಯಿ ಎಲ್ಲಮ್ಮನ ಮಕ್ಕಳು. ಇವ್ರ ಬಗ್ಗೆ ದೊಡ್ಡ ಪವಾಡನ ಇದೆ. ತಾಯಿ ಎಲ್ಲಮ್ಮ ವಿಧವೆ ಆದಾಗ ಇವರು ವಿಧವೆ ಆಗ್ತಾರೆ. ತಾಯಿ ಎಲ್ಲಮ್ಮ ಮುತ್ತೈದೆ ಆದಾಗ ಇವರು ಮುತ್ತೈದೆ ಆಗ್ತಾರೆ. ಏನು, ವಿಧವೆ ಮುತ್ತೈದೆ ಆಗೋದಾ? ಏನ್ರಿ ಹೇಳ್ತಿದ್ದೀರಾ ನೀವು? ವಿಧವೆ ಹೇಗ್ರಿ ಮತ್ತೆ ಮುತ್ತೈದೆ ಆಗ್ತಾಳೆ? ಅದು ಒಂದ್ ದೊಡ್ಡ ಕಥೆನೇ ಇದೆ. ಅದು ಕತೆ ಅಲ್ಲ, ನಿಮ್ಮಂತವ್ರು ಹುಡ್ಸಿರೋ ಕಟ್ಟು ಕತೆ ಅಂತ ನನಗೆ ಅನಿಸ್ತಾ ಇದೆ. ಮೇಡಮ್, ಅದು ಹೇಳೋದನ್ನ ಪೂರ್ತಿಯಾಗಿ ತಿಳ್ಕೊಂಡು ಕರೆಕ್ಟ್ ಆಗಿ ಮಾತಾಡಿ. ಬಾಯಿಗೆ ಬಂದಾಗೆ ಸುಮ್ನೆ ಏನೇನೋ ಮಾತಾಡ್ಬೇಡಿ.
ಮೇಡಮ್ 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 ನಾನು ಹೇಳಿದ ನಿಜ ಸುಳ್ಳಲ್ಲ ನೋಡಿ. ಹಲೋ ನನ್ನ ಮಾತು ಕೇಳಿ. ಹಲೋ ಮೇಡಮ್. ನಿಮ್ಮಜ್ಜಿ ಇಲ್ಲಿ ಬಂದ ನೀನು ಟಾಯ್ಟಾಯ್ ಅಂತ ಮೇಡಮ್. ಏನಪ್ಪ ಮ್ಯಾಕೆ ತರ ಮ್ಯಾ ಮ್ಯಾ ಅಂತ ಹಿಂದಿಂದೇನೆ ಹೋಗ್ತಿದ್ಯಾ? ಹೌದು, ನಿನ್ನ ಖಾವಿ ಬಟ್ಟೆಗಳಲ್ಲಿ ನಿಮ್ಮ ಸನ್ಯಾಸತ್ವ ಏನಾಯ್ತು? ಅದರಲ್ಲಿ ಅಮ್ಮನ ಚರಿತ್ರೆ ಬಗ್ಗೆ ಪುಸ್ತಕ ಬರೆಯೋ ಕಾರ್ಯಕ್ರಮ ಎಲ್ಲಿಗೆ ಬಂತು? ನೋಡಿ ಜೋಗವ್ವ, ಚರಿತ್ರೆ ಎಲ್ಲ ಆಮೇಲೆ ಹೇಳ್ತೀನಿ. ಈಗ ನನ್ ಚರಿತ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ನನ್ನ ದಾರಿ ಅಡ್ಡ ಬರ್ಬೇಡ. ನಿನ್ ಕಾಲ ಒಂದು ದಯ ಬಿಡ್ತೀನಿ. ಅಮ್ಮನ ಚರಿತ್ರೆ ಇವನು ಬರ್ದ ಹಾಗೆ. ಮೇಡಮ್ ಮೇಡಮ್ ನನ್ನ ಮಾತು ಕೇಳಿ ನಿಂತ್ಕೊಳ್ಳಿ. ಹಲೋ ಮೇಡಮ್, ಅದು ಅಪ್ಪ ದುಡ್ಡು. ಮೇಡಮ್ ಇದು ಇದು ದುಡ್ಡು. ಪರವಾಗಿಲ್ಲ ತಗೊಳ್ಳಿ. ದುಡ್ಡು ಬೇಕಾಗಿಲ್ಲ ನೋಡಿ, ನೀವು ಮಾಡ್ಕೊಳ್ಳಿ, ನನಗೆ ಬೇಕಾಗಿಲ್ಲ. ಮೇಡಮ್ ಮೇಡಮ್ ಪ್ಲೀಸ್. ಏನಪ್ಪ ಕವಿರಾಜ, ತುಂಬಾ ಸಂತೋಷವಾಗಿರೋ ಹಾಗಿದೆ. ನಮ್ ಕಷ್ಟ ನಿಮ್ಗೆ ಸಂತೋಷ ತರ ಕಾಣಿಸ್ತಾ ಇದೆ. ಏನ್ ಮಾಡಕ್ಕಾಗತ್ತೆ, ನಮ್ ಟೈಮೇ ಆಗಿದೆ. ಹೇಗಿದ್ಯೋ ಏನು, ಗಂಟೆಗೊಂದೊಂದು ಬಣ್ಣ ಬದಲಾಯಿಸ್ತಾ ಇರ್ತೀಯ. ಕರೆಕ್ಟ್. ನಿನ್ನೆ ಸನ್ಯಾಸಿ ಆಗಿದ್ದೆ, ಆದ್ರೆ ಇವತ್ತು ಸಂಸಾರಿ ಆಗ್ಬೇಕು ಅಂತ ಇದ್ದೀನಿ. ಓಹೋ, ಅದಕ್ಕೆ ಯಜಮಾನ್ರು ಆ ಹುಡುಗಿ ಹಿಂದೆನೆ ಸುತ್ತಾ ಇದ್ದಿದ್ದು. ಅಯ್ಯೋ ಶಿವನೇ, ಏನಪ್ಪ ನಿನ್ನ ತಮಾಷೆ? ಜೋಗ್ತಿಯಮ್ಮ, ಇದು ತಮಾಷೆ ಅಲ್ಲ, ನನ್ನ ಜೀವನದ ಪರೀಕ್ಷೆ. ಆ ತಾಯಿ ಎಲ್ಲಮ್ಮ ಇದ್ದಾಳಲ್ಲ ಅನ್ನೋದಕ್ಕೆ ಇದೊಂದು ಅಗ್ನಿ ಪರೀಕ್ಷೆ. ಅಮ್ಮನಿಗೆ ಅಗ್ನಿ ಪರೀಕ್ಷೆನಾ? ಹೌದು. ನನಗೆ ಆ ಹುಡುಗಿಯಲ್ಲಿ ಮದುವೆ ಮಾಡಿಸಿದ್ರೇನೆ ಆ ತಾಯಿ ಎಲ್ಲಮ್ಮ ಇದ್ದ ಹಾಗೆ. ಇಲ್ಲ ಅಂದ್ರೆ ಲೋ ಲೋ ಮುಟ್ಟಾಳ, ಆ ಹುಡುಗಿ ಕೋಟ್ಯಾಧೀಶ್ವರನ್ ಮಗಳು ಕಣೋ. ಗೊತ್ತು, ನಾನೊಬ್ಬ ಬಿಕಾರಿ ಅಂತ, ನನ್ನ ಒಂದು ಬಿಡಿ ಕಾಸು ಇಲ್ಲ ಅಂತ. ಆದ್ರೆ ಏನೀಗ? ನೋಡಪ್ಪ, ದುಡ್ಡು ಬಂದ್ರೆ ಅದ್ರ ಜೊತೆ ದುಃಖನೂ ಬರುತ್ತೆ. ಮೊದಲು ನೀನು ನಂಬಿಕೆಯಿಂದ ಅಮ್ಮನ ಹತ್ರ ಸಂಕಲ್ಪ ಮಾಡ್ಕೊ. ನಿನ್ನ ಹಣೆ ಬರಹದಲ್ಲಿ ಆ ಹುಡುಗಿನೇ ನಿನ್ನ ಹೆಂಡತಿಯಾಗ್ಬೇಕು ಅಂತಿದ್ರೆ ಆ ತಾಯಿ ಎಲ್ಲಮ್ಮ ನಿನ್ನಿಚ್ಛೆ ಖಂಡಿತ ಪೂರೈಸ್ತಾಳೆ. ನಿಜವಾಗ್ಲೂ ಆಗತ್ತೆ ಅಂತೀಯ ಜೋಗ್ತಿಯಮ್ಮ? ಖಂಡಿತ ಆಗುತ್ತೆ. ಒಂದು ವೇಳೆ ನಿನ್ನ ಮದುವೆ ಆ ಹುಡುಗಿ ಜೊತೆನೆ ಆಯ್ತು ಅಂತ ಇಟ್ಕೋ, ನನಗೇನ್ ಕೊಡ್ತೀಯಾ? ಏನ್ ಬೇಕಾದ್ರೂ ಕೇಳು, ಕೊಡ್ತೀನಿ. ಎಲ್ಲಾ ಬಿಟ್ಟು ಎಲ್ಲಮ್ಮನ ಸೇವೆಗೆ ನಿಂತಿರೋ ಜೋಗತಿ ಬೇರೆ ಏನ್ ಕೇಳ್ತಾಳಪ್ಪ? ಒಂದು ಸೀರೆ, ರವಿಕೆ ಕಣ, ಹಣ್ಣು ತಾಂಬೂಲ ಕೊಟ್ಟು ನನ್ನ ಮಡಲ್ ತುಂಬ್ತೀಯಾ? ಅಷ್ಟೇ ತಾನೇ? ಗ್ರಾಂಟೆಡ್. ಆ ಹುಡುಗ ಯಾರು, ಅವನ ಕುಲ ಯಾವುದು ಒಂದೂ ಗೊತ್ತಿಲ್ಲ. ಅವನನ್ನೇ ಮದುವೆ ಆಗ್ತೀನಿ ಅಂತ ಊಟ ನಿದ್ದೆ ಎಲ್ಲಾ ಬಿಟ್ಟು ಹೀಗ್ ಕೂತ್ರೆ ಹೇಗಮ್ಮ? ಅತ್ತೆ, ನಾನು ಮೊದಲಿಂದನೂ ಪದೇ ಪದೇ ಹೇಳ್ತಾನೆ ಬಂದೆ, ಇವಳನ್ನ ಇಷ್ಟು ಮುದ್ದು ಮಾಡಿ ಬೆಳೆಸ್ಬೇಡಿ ಅಂತ. ನನ್ನ ಮಾತನ್ನ ಯಾರಾದ್ರೂ ಕೇಳಿದ್ರ? ಕೇಳಲಿಲ್ಲ. ಈಗ್ಲಾದ್ರೂ ಕೇಳಿ. ವಯಸ್ಸಿಗೆ ಬಂದಿರೋನು, ವರ್ಷೆಯಾಗಿರೋನು, ಈ ಆಸ್ತಿನೆಲ್ಲ ಉಳಿಸ್ಕೊಂಡು ಮುಂದೆ ಬೆಳೆಸ್ಕೊಂಡು ಹೋಗೋನು ನಮ್ ಚಂದ್ರೇಗೌಡ ಇದ್ದಾನೆ. ಇವನ್ಗೆ ಕೊಟ್ಟು ಮದುವೆ ಮಾಡಿ. ನಾನ್ ಮಾಡ್ಕೊಳಲ್ಲ. ಗುಡಿ ಹತ್ರ ಹುಡುಗ ಮಾಟನೋ ಮಂತ್ರನೋ ಮಾಡಿಸಿ ಇವಳನ್ನ ವಶೀಕರಣ ಮಾಡ್ಕೊಂಡಿದ್ದಾನೆ ಅನ್ಸುತ್ತೆ. ನಮ್ ಮಂತ್ರವಾದಿನ್ ಕರ್ಸಿದ್ರೆ ಎಲ್ಲ ಸರಿ ಮಾಡ್ತಾರೆ. ಯಾಕ್ರಿ ಸುಮ್ನಿದ್ದೀರಾ? ಏನಾದ್ರೂ ಹೇಳಿ. ಇದೆಲ್ಲ ನೋಡ್ತಾ ಇದ್ರೆ ಆ ನಮ್ಮವ್ವ ಎಲ್ಲಮ್ಮನ್ ಪವಾಡನೇ ಇರ್ಬೇಕು ಅನ್ಸುತ್ತೆ. ಇಲ್ದೇ ಇದ್ದಿದ್ರೆ ಅವನ್ನೇ ಮದುವೆ ಮಾಡ್ಕೋಬೇಕು ಅಂತ ಈ ರೀತಿ ಹಠ ಹಿಡಿತಾ ಇರ್ಲಿಲ್ಲ. ಅದು ಹಾಗಲ್ಲ ಬಾವ. ಹಾಗೂ ಅಲ್ಲ ಹೀಗೂ ಅಲ್ಲ. ಇದುವರೆಗೂ ನನ್ನ ಮಗಳು ಏನ್ ಕೇಳಿದ್ರು ನಾನು ಇಲ್ಲ ಅಂತ ಹೇಳಿಲ್ಲ.
ತನ್ನ ಪ್ರಾಣ ಕಾಪಾಡ್ದವನ್ ಜೊತೆನೆ ಮದುವೆ ಮಾಡ್ಕೋಬೇಕು ಅಂತ ಹಠ ಹಿಡಿತಾ ಇದ್ದಾಳೆ. ಈಗ ಇವಳಿಷ್ಟದ ಹಾಗೆ ಈ ಮದುವೆ ನಡೆಯುತ್ತೆ. ದೀರ್ಘಾಯುಷ್ಮಾನ್ ಭವ. ಆ ತಾಯಿ ನಿಮ್ಮನ್ನು ಚೆನ್ನಾಗಿದ್ದೀರಿ. ದೀರ್ಘ ಸುಮಂಗಲಿ ಭವ. ಆ ತಾಯಿ ಎಲ್ಲಮ್ಮ ನಿಮ್ಮನ್ನ 100 ವರ್ಷ ಸುಖವಾಗಿಟ್ಟಿರಿ. ಅಳಿಯಂದ್ರೆ ತಗೊಳ್ಳಿ. ಇನ್ನು ಮುಂದೆ ನನ್ನ ಸಮಸ್ತ ಆಸ್ತಿ, ಫ್ಯಾಕ್ಟರಿ, ಕಂಪನಿಗೆಲ್ಲ ನೀವೇ ವಾರಸ್ತಾರು. ನೋಡಿ, ಇದುವರೆಗೂ ನೀವೆಲ್ಲ ನನಗೆಷ್ಟು ಗೌರವ ಕೊಡ್ತಾ ಇದ್ರು ಅಷ್ಟೇ ಗೌರವನ ನನ್ನ ಅಳಿಯಂದ್ರಿಗೂ ಕೊಟ್ಟು ಸಹಕರಿಸ್ತೀರಾ ಅಂತ ನಾನು ನಂಬಿದ್ದೀನಿ. ಅಳಿಯಂದ್ರೆ ನನಗೊಬ್ಬಳೇ ಮಗಳಿರೋದು. ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ್ದೀನಿ. ನನ್ನ ಮಗಳನ್ನ ನಿಮ್ಮ ಹೃದಯದಲ್ಲಿ ಬಚ್ಚಿಟ್ಕೊಂಡು ಜೋಪಾನ ಮಾಡ್ತಿರಲ್ಲ. ಮಾನವ್ರೆ, ನೀವ್ ಹೇಳ್ದಾಗೆ ನಿಮ್ ಮಗಳನ್ನ ಹೃದಯದ ಒಳಗಿಟ್ಕೊಂಡ್ರೆ ನಿಮ್ ಮಗಳಿಗೆ ಉಸಿರಾಡಕ್ಕಾಗಲ್ಲ. ಅದಕ್ಕೆ ಹೃದಯದ ಮೇಲೆ ಇಟ್ಕೊಳ್ತೀನಿ. ಆಗ್ಬೋದಲ್ಲ? ಫೋಟೋಗ್ರಾಫರೇ ಬನ್ರಿ, ಒಂದ್ ಫೋಟೋ ತೆಗಿದೆ. ಇವತ್ ನಮ್ದು ಮೊದಲನೇ ರಾತ್ರಿ ಅಲ್ಲ? ಮೊದಲನೇ ಸರ್ ನಮ್ಮಿಬ್ಬರು ಭೇಟಿ ದೇವಸ್ಥಾನದಲ್ಲಲ್ವಾ? ಅಲ್ಲ ನೋಡಿದಾಗ ನಿನಗೇನಿಸ್ತು? ಮಹಾನ್ ಕಳ್ಳ ಅನ್ಸ್ತು. ಕಳ್ಳನ? ನನ್ ಮನ್ಸ್ ಕದ್ದಿರೋ ಕಳ್ಳ ಅಲ್ವಾ ನೀವು? ಕಳ್ಳಿ ನೀನು. ನಮಸ್ಕಾರ. ಏನಿ ಮಾವಂದ್ರು ಮುನ್ಸಿಪಾಲಿಟಿ ಆಫೀಸರ್ ಮುಂದೆ ಕೆಲ್ಸ ಕೇಳೋರ್ಗ ನಿಂತವ್ರೆ? ನನ್ಗೂ ಗೊತ್ತಿಲ್ಲಪ್ಪ, ನೀವೇ ಕೇಳಿ. ಅದೆಲ್ಲ ಏನಿಲ್ಲ, ಇವತ್ತು ನಮ್ಮ ಎಸ್ಟೇಟ್ ಕೆಲ್ಸಗಾರಿಗೆಲ್ಲ ನಿಮ್ ಕೈಲೇ ಸಂಬಳ ಕೊಡ್ಸೋಣ ಅಂತ. ಹೌದ್ರಿ, ಹೋಗ್ ಬನ್ನಿ. ನಾನೊಬ್ಬನೇ ಹೋಗೋದಾ? ಹೋಗಿ ಬನ್ನಿ. ಹೋಗ್ರಿ, ಮೊದ್ಲು ಕೆಲ್ಸ ನೋಡಿ. ಆಯ್ತಾಯ್ತು. ನಾನು ಆ ತಾಯಿ ಎಲ್ಲಮ್ಮನ್ ಬಿಟ್ರೆ ಬೇರೆ ಯಾರು ನಂಬಲ್ಲ ರೀ. ಹಾಗೆ ಹೇಳ್ಬೇಡಿ ಚಿಕ್ಕ ಯಜಮಾನ್ರೆ, ಇವರು ನಮ್ ಕುಲಗುರುಗಳು. ಹೌದು ಚಿಕ್ಕ ಯಜಮಾನ್ರೆ, ಇವರು ಸಾಮಾನ್ಯವಾದ ಸ್ವಾಮೀಜಿ ಅಲ್ಲ. ನೀವೇನೇ ಕೋರ್ಕೊಂಡ್ರು ನೆರವೇರಿಸ್ತಾರೆ. ಮಹಾನ್ ಸಿದ್ಧಿ ಪುರುಷರು. ಇವರೇ ನೋಡಿ. ನಮಸ್ಕಾರ ಮಾಡಿ. ನಮಸ್ಕಾರ ಮಾಡಿ ಸ್ವಾಮೀಜಿ. ಓಂ ನಮಃ ಶಿವಾಯ. ಸ್ವಾಮೀಜಿ, ಇವರೇ ನಮ್ ಚಿಕ್ಕ ಯಜಮಾನ್ರು. ನಮ್ ಶಾಂತಲ ಇದ್ದಾಳಲ್ಲ, ಅವಳು ಪ್ರೀತಿ ಗಂಡ. ಬಹಳ ಸಂತೋಷ. ನಿನಗೇನು ಬೇಕು ಕೇಳು ಮಗು. ಚಿಕ್ಕ ಯಜಮಾನ್ರೆ, ನಿಮ್ ಕೋರಿಕೆ ಏನೇ ಇದ್ರು ಈ ಸ್ವಾಮೀಜಿಗಳ ಹತ್ರ ಕೇಳ್ಕೊಂಬಿಡಿ. ತುಂಬಾ ಪವರ್ಫುಲ್ ಸ್ವಾಮಿಗಳು. ನನಗಿನ್ನೇನ್ ಬೇಕು? ದೇವತೆ ಅಂತ ಹೆಂಡತಿ, ಬಂಗಾರ ಅಂತ ಮಕ್ಕಳು, ಸುಖವಾದ ಸಂಸಾರ. ಈ ಸುಖ ಯಾವಾಗಲೂ ಹೀಗೆ ಇರ್ಲಿ ಅಂತ ಆಶೀರ್ವಾದ ಮಾಡಿ. ಹತ್ತಿರ ಬಾ. ಓಂ ನಮಃ ಶಿವಾಯ. ಈಗೇನು ಬೇಕು ಕೇಳು. ಪ್ರಪಂಚದಲ್ಲಿರೋ ಎಲ್ಲಾ ಸುಖ ವೈಭವನ್ನ ನಾನು ಅನುಭವಿಸ್ಬೇಕು. ಇಷ್ಟಾರ್ಥ ಸಿದ್ಧಿರಸ್ತು.
Come on. Silence, silence, silence. Hey, come on, darling, my sweetheart. Silence. ಕಾಫಿ. ಅತ್ತೆ ಮಾವ ಬನ್ನಿಲ್ಲಿ. ಏನ್ ಹೇಳಿ ಅಂದ್ರೆ? ಏನು ದೇವಸ್ಥಾನಕ್ಕೆ ಹೋಗಿದ್ರು? ಹೌದು ಹೌದು, ಇವತ್ತು ಕಾರ್ತಿಕ್ ಸೋಮವಾರ ಅಲ್ವಾ, ಅದಕ್ಕೆ ಸೋಮೇಶ್ವರನ್ ದೇವಸ್ಥಾನಕ್ಕೆ ಹೋಗಿದ್ವಿ. ಬಹಳ ಸಂತೋಷ ಅತ್ತೆಯವ್ರೆ. ಆ? ನಮ್ಮ ದೇಶದಲ್ಲಿ ರಾಮೇಶ್ವರ, ಕನ್ಯಾಕುಮಾರಿ, ಕಾಶಿ ಅಂತ ದೇವಸ್ಥಾನಗಳಿವೆ, ಗೊತ್ತಿರ್ಬೇಕಲ್ಲ. ಒಬ್ಳೆ ಮಗಳು, ಬಂಗಾರ ಅಂತ ಅಳಿಯ, ರಾಮಕೃಷ್ಣ ಅಂತ ತೀರ್ಥಯಾತ್ರೆಗೆ ಹೋದ್ರೆ ಇನ್ನೂ ಕೋಟಿಯಷ್ಟು ಪುಣ್ಯ ಬರುತ್ತೆ ನಿಮ್ಗೆ. ಒಳ್ಳೆ ಮಾತೆ ಹೇಳಿದ್ರಿ. ನಮಗೆ ಅಳಿಯಾನು ನೀವೇ, ಮಗನೂ ನೀವೇ. ನನಗೂ ಅಷ್ಟೇ ಮಾವರೇ. ಅತ್ತೆ ಮಾವನು ನೀವೇ, ಅಪ್ಪ ಅವನು ನೀವೇ. ನಿಮ್ ಟಿಕೆಟ್ ಬುಕ್ ಮಾಡ್ಸಿದೀನಿ, ಬೇಗ ಹೊರಡಿ, ಟೈಮ್ ಆಗುತ್ತೆ. ಸರಿ, ಹೊರಡೋಣ. ಇದೇನು ಮನೇನಾ ಇಲ್ಲ ಮಠನಾ? ಯಾಕ್ರಿ, ಏನಾಯ್ತು? ನಿನ್ ಜಾಸ್ತಿ ಆಗೋಯ್ತು. ನನಗಿದೆಲ್ಲ ಇಷ್ಟ ಇಲ್ಲ. ಖಾಲಿ ಮಾಡ್ಸು. ಅದಲ್ಲ ರೀ, ಎಲ್ಲ ಖಾಲಿ ಮಾಡ್ಸು. ಖಾಲಿ ಮಾಡು. ಅಮ್ಮ ಶಾಂತಲಾ, ಯಾಕಮ್ಮ ಕಣ್ಣೀರು? ಏನಿಲ್ಲ. ಶುಕ್ರವಾರ ಮುತ್ತೈದೆ ಕಣ್ಣೀರ್ ಹಾಕಿದ್ರೆ ಮನೆಗೆ ಒಳ್ಳೇದಾಗಲ್ಲಮ್ಮ. ನಮ್ ಗಂಡಂದ್ರು ಮೊದ್ಲು ಹೀಗೆ ಇದ್ರು. ನಮ್ ಸ್ವಾಮೀಜಿಗಳ ದಯೆಯಿಂದ ನಾವ್ ವ್ರತ, ಪೂಜೆ, ಪುನಸ್ಕಾರ ಎಲ್ಲ ಮಾಡ್ಕೊಂಡು ಅವ್ರನ್ನ ಸರಿದಾರಿಗೆ ತಂದ್ವಿ. ನಿನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಿದೀವಿ. ಹೇಳು, ಸ್ನಾನ ಮಾಡಿ ರೆಡಿ ಆಗು. ಆ ಸ್ವಾಮೀಜಿ ದಯೆಯಿಂದ ಎಲ್ಲ ಸರಿ ಹೋಗುತ್ತೆ. ಕೊಡು, ಬಾ. ಚಿನ್ನು ಚಿನ್ನು. ಇದೇನ್ ಅನ್ಯಾಯ ಕಣ್ರಯ್ಯ. ಛೇ ಛೇ ಛೇ, ಇವನ್ನೆಲ್ಲ ನಾವು ಕಣ್ಣಲ್ಲಿ ನೋಡಕ್ ಕಾಲ ಬಂತಲ್ರಯ್ಯ. ಕರ್ಮ ಕರ್ಮ. ಈ ಮನೆ ಗೌರವ, ಪ್ರತಿಷ್ಠೆ ಎಲ್ಲ ಮಣ್ಣು ಪಾಲಾಗೋಯ್ತು. ಅಲ್ಲ, ಆ ಶಾಂತಲ ಮದುವೆ ಆಗಿ ಮಕ್ಕಳಾದ್ಮೇಲೂ ಕೂಡ ಹಳೆ ಚಾಳಿ ಬಿಡ್ಲಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಯ್ತೆ ಶಮ್ಲಿಕ?
ದೇವ್ರ ದೊಡ್ಡವನಪ್ಪ, ಚಿಕ್ಕ ಯಜಮಾನ್ರು ಮನೆಯಲ್ಲಿಲ್ಲ. ಒಂದು ವೇಳೆ ಅವ್ರೇನಾದ್ರು ಇದ್ಬಿಟ್ಟಿದ್ರೆ ಏನ್ ಗತಿ? ನಾನು ಇಲ್ಲೇ ಇದ್ದೇನೆ. ಇಲ್ಲೇ ಇದಾರಲ್ಲಪ್ಪ. ಚಿಕ್ಕ ಯಜಮಾನ್ರೆ, ನೀವು ಇಲ್ಲೇ ಇದ್ದೀರಾ? ಏನ್ ನಡೀತದೆ ಮನೆಯಲ್ಲಿ? ಏನು ಇಲ್ಲ. ಏನು ಇಲ್ಲ ಅಂದ್ರೆ ನೀವೆಲ್ಲ ಯಾಕೆ ಬೆವರ್ತಾ ಇದ್ದೀರಾ? ಏನು ಇಲ್ವಲ್ಲ. ಸಿಕ್ಕಾಕಿಸ್ಬಿಡ್ತಾನಲ್ರು. ಶಾಂತಲಾ ಎಲ್ಲಿ? ಬಾತ್ರೂಮ್ ನಲ್ಲಿ ಇದ್ದಾಳೆ. ಹೌದೌದು, ಒಬ್ಳೆ ಇದ್ದಾಳೆ. ಹೌದು, ಒಬ್ಳೆ ಇದ್ದಾಳೆ. ನೋಡಿ, ಒಂದ್ ನಿಮಿಷ ನಿಂತ್ಕೊಳ್ಳಿ. ಯಾಕೆಲ್ಲ ಹೀಗ್ ನಿಂತಿದ್ದೀರಾ? ಆಗ್ಲೇ ಎಸ್ಟೇಟ್ಗೆ ಹೋಗ್ತೀನಿ ಅಂದ್ರಿ, ಇನ್ನ ಹೋಗ್ಲಿಲ್ವಾ? ಹೋಗಿದ್ರೆ ಚೆನ್ನಾಗಿತ್ತು. ಅಟ್ ಲೀಸ್ಟ್ ಈ ಪಾಪನ ಕಣ್ಣ ನೋಡು ತಪ್ತಾ ಇತ್ತು. ಪಾಪನ? ಏನ್ ಮಾತಾಡ್ತಿದ್ದೀರಾ? ನಾಟಕ ಇಲ್ಲ, ನನ್ ಮುಂದೆ ಆಡ್ಬೇಡ. ನಾಟಕನ? ನಾನೇನ್ ನಾಟಕ ಮಾಡ್ತೀರಿ? ಏನ್ ನಾಟಕ ಮಾಡ್ದ? ಇದ್ರಲ್ಲಿ ನಂದೇನು ತಪ್ಪಿಲ್ಲ ಚಿಕ್ಕ ಯಜಮಾನ್ರೆ. ನಾನು ಎಷ್ಟು ಬೇಡ ಅಂತ ಹೇಳಿದ್ರು ಶಾಂತಲನೆ ಯಾವಾಗ್ಲೂ ನನ್ನನ್ನ ಬಲವಂತದಿಂದ. ಇಲ್ಲ, ಇವ್ನು ಹೇಳ್ತಿರೋದು. ನಾನೇನ್ ತಪ್ಪು ಮಾಡಿ? ನೀನ್ ಅಗ್ನಿ ಪರೀಕ್ಷೆ ಮಾಡಿ ಬಂದ್ರು ನಾನು ನಂಬಲ್ಲ. ಈ ಆಸ್ತಿ ಪಾಸ್ತಿ ಅಂತಸ್ತು ಎಲ್ಲ ನಿಂದು ಅನ್ನೋ ಅಹಂಕಾರದಿಂದ ನೀನ್ ಹೀಗ್ ಮಾಡ್ತಾ ಇದೀಯಾ? ನೋಡು, ಈ ಮನೆಯಲ್ಲಿ ನೀನ್ ಇರ್ತೀಯಾ ಇಲ್ಲ ನಾನಿರ್ಬೇಕಾ? ಬೇಡರಿ, ನನ್ ನಂಬಿ. ಸರಿ, ನಾನೇ ಹೋಗ್ತೀನಿ. ಬೇಡರಿ, ನಾನೇ ಹೋಗ್ತೀನಿ. ನಾನು ನಿರಪರಾಧಿ ಅಂತ ಆ ಯಲ್ಲಮ್ಮ ದೇವಿ ಬಂದು ನಿಜ ಹೇಳಿದ್ರು ನೀವು ನಂಬೋ ಸ್ಥಿತಿಲಿಲ್ಲ. ನಾನೇ ಹೋಗ್ತೀನಿ, ನಾನೇ ಹೋಗ್ತೀನಿ. ಮಕ್ಕಳನ್ನ ತಗೊಂಡೋಗ್ಬೇಡ, ಇಲ್ಲೇ ಇರ್ಲಿ. ಯಜಮಾನ್ರೆ, ಯಜಮಾನ್ರೆ, ಇದೇನ್ ನ್ಯಾಯ? ಇದ್ ಯಾವ ಧರ್ಮ ಯಜಮಾನ್ರೆ? ಚಿಕ್ಕ ಯಜಮಾನ್ರೆ, ಪಾಪ ಶಾಂತಲಾ ತಿಳಿದೇನೋ ತಪ್ಪು ಮಾಡಿರ್ಬೋದು, ಅದ್ ನಿಜ. ಆದ್ರೆ ಅಷ್ಟಕ್ಕೆ ಆ ತಾಯಿ ಮಕ್ಕಳನ್ನ ಬೇರೆ ಬೇರೆ ಮಾಡಬೇಡಿ ಯಜಮಾನ್ರೆ, ದಮ್ಮಯ್ಯ ಅಂತೀನಿ. ಹೌದು ಯಜಮಾನ್ರೆ, ಮಕ್ಳು ಯಾವತ್ತು ತಾಯಿ ಹತ್ರನೇ ಇರ್ಬೇಕು, ಅದೇ ಕಲಿಯುಗ ಧರ್ಮ. ಸರಿ ಸರಿ, ಕೊಟ್ಟು ಕಳ್ಸಿ.
ಏನಪ್ಪಾ ದೊಡ್ಡ ಮನುಷ್ಯ, ತುಂಬಾ ಬದಲಾಗ್ಬಿಟ್ಟಿರೋ ಹಾಗಿದೆ. ನೋಡ್ ಜಗದಮ್ಮ, ಇದು ನನ್ನ ಸಂಸಾರ ವಿಷಯ, ಇದ್ರಲ್ಲಿ ನೀನ್ ತಲೆ ಹಾಕ್ಬೇಡ. ಇಲ್ಲೇನ್ ನಡೀತು ಅಂತ ನಿನಗೆ ಗೊತ್ತಿಲ್ಲ. ನನಗೆಲ್ಲ ಗೊತ್ತು. ಕೈ ಹಿಡಿದ ಹೆಂಡತಿ ಮೇಲೆ ನಂಬಿಕೆ ಇಡ್ದವನು ಯಾವತ್ತೂ ಉದ್ಧಾರ ಆಗೋಲ್ಲ. ಅಗಸನ ಮಾತನ್ನ ನಂಬಿ ಆ ಶ್ರೀರಾಮಚಂದ್ರನೇ ತಪ್ಪು ನಿರ್ಧಾರ ತಗೋಲ್ಲ. ಇಂಥ ತಪ್ಪು ಬೇರೆ ಯಾರು ಮಾಡಬಾರ್ದು ಅಂತ ತಾನೇ ನೋವನ್ನ ಅನುಭವಿಸಿ ಜಗತ್ಗೆ ಸಾರ್ಥ. ಆದ್ರೆ ಅದೇ ತಪ್ಪನ್ನ ನೀನು ಮಾಡ್ತಿದ್ಯಾ. ಓಹೋ, ಹೌದಾ? ಅದಕ್ಕೆ ಏನ್ ಮಾಡ್ಬೇಕು ಅಂತ ಇದೀಯಾ? ಮೊದಲು ನನಗೆ ಸೀರೆ, ರವಿಕೆ, ಹಣ್ಣು, ಕಾಯಿ, ತಾಂಬೂಲ ಕೊಟ್ಟು ಉಡಿ ತುಂಬ್ತೀನಿ ಅಂತ ಹೇಳಿದ್ಯಲ್ಲ, ಅದನ್ನು ಮಾಡು. ಆಮೇಲೆ ಈ ಮನೆ ಮಹಾಲಕ್ಷ್ಮಿನ ಒಳಗ್ ಕರ್ಕೊ. ಇವಳು ಮಹಾಲಕ್ಷ್ಮಿ ಅಲ್ಲ, ಹೆಮ್ಮಾರಿ. ಮಾಡಿ ತಪ್ಪನ ಒಪ್ಕೊಂಡು ಅವಳೇ ಮನೆ ಬಿಟ್ಟು ಹೋಗ್ತಾವಳೆ. ನಿಂದ ಹೆಂಗ್ ಕಿರುಕು? ರಮೇಶ್ ಗೌಡ, ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ನಾನು ಹೇಳ್ದಾಗ ಕೇಳು. ಜೋಗ್ತಮ್ಮ, ಜೋಗ್ತಿಯಾಗಿರು, ಅಧಿಕಾರ ಚಲಿಸ್ಬೇಡ. ಕಳ್ಸೋಣ. ಕಂಡವ್ರ ಮಾತನ್ನ ಕೇಳಿ ತಪ್ಪು ಮಾಡ್ತಿದ್ಯಾ ರಮೇಶ್ ಗೌಡ. ನಾಳೆ ನೀನು ಪಶ್ಚಾತ್ತಾಪ ಪಟ್ರು ಆಗ ನಿನ್ನ ಕಣ್ಣೀರು ಬರ್ಸೋಕೆ ನಿನ್ನ ಹೆಂಡತಿ ಆಗ್ಲಿ ಮಕ್ಕಳಾಗ್ಲಿ ನಿನಗೆ ಸಿಗೋಲ್ಲ. ಈ ಜೋಗತಿ ಶಾಪ ನಿನಗೆ ತಟ್ಟದೇ ಇರೋಲ್ಲ. ಅದನ್ನೆಲ್ಲ ನಾವು ನೋಡ್ಕೊಂತೀವಮ್ಮ. ನಡಿ ನೀನು. ಹೋಗಮ್ಮ, ಸಾಕು ಹೋಗಮ್ಮ. ಬಾಮ್ಮ. ಅವಳಿ ಜೋಳಿ ಮಕ್ಕಳಮ್ಮ? ಹೌದು. ತುಂಬಾ ಮುದ್ದಾಗಿವೆ. ಹೆಸರೇನಿಟ್ಟಿದ್ದೀರಮ್ಮ? ಏಕನಾಥ ಜೋಗಿನಾಥ. ಓಹೋ, ನಮ್ ಸ್ವಾಮಿಗಳ ಹೆಸರೇ? ಆ ಎಲ್ಲಮ್ಮ ಒಳ್ಳೇದ್ ಮಾಡ್ತಾಳೆ. ಹೋಗ್ ಬನ್ನಿ.
ಅಮ್ಮ, ಪ್ರತಿದಿನ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ನೀನು ಸರ್ಪ ವೇಷಧಾರಿಯಾಗಿ ಮಲಪ್ರಭೆ ನದಿಗೆ ಹೋಗಿ ಸ್ನಾನ ಮಾಡಿ ಬರ್ತೀಯ ಅಂತ ಭಕ್ತರು ನಂಬಿದ್ದು ಇವತ್ತು ನಿಜವಾಯಿತು ತಾಯಿ. ಅದಕ್ಕೆ ನೀನು ಹೋಗೋ ದಾರಿಲಿ ಈ ಮಕ್ಕಳನ್ನ ಅಡ್ಡ ಹಾಕದೆ ನಿನ್ನ ಕೃಪೆ ಈ ಮಕ್ಕಳ ಮೇಲೆ ಬಿದ್ದು ಆಶೀರ್ವದಿಸ್ತೀಯ ಅಂತ ಈ ರೀತಿ ಮಾಡಿದೆ. ತಪ್ಪಿದ್ರೆ ಕ್ಷಮಿಸಮ್ಮ. ಎಲ್ಲಮ್ಮ ತಾಯಿ, ಉಧೋ ಉಧೋ. ಇದು ಪವಿತ್ರವಾದ ಜಾಗೃತ ಸ್ಥಳ. ಇಲ್ಲಿ ಪ್ರತಿದಿನ ಬ್ರಹ್ಮ, ವಿಷ್ಣು, ಮಹೇಶ್ವರ, ಇಂದ್ರಾದಿ ದೇವತೆಗಳು, ಸಪ್ತ ಮಾತೃಕೆಯರು, ಋಷಿಮುನಿಗಳು ಈಗಲೂ ಈ ತಾಯಿ ಸನ್ನಿಧಿಗೆ ಬಂದು ಸುಪ್ರಭಾತ ಹಾಡಿ ಹೋಗ್ತಾರೆ. ಏಕನಾಥ, ಜೋಗಿನಾಥ, ಏನಿವತ್ತು ಇಬ್ರೇ ಬಂದಿದ್ದೀರಲ್ಲ? ನಿಮಗೆ ಮಾತು ಕೊಟ್ಟಿದ್ದೀನಿ, ಮಾತಾಡಿ. ಇಷ್ಟೊತ್ತಲ್ಲಿ ಯಾಕಪ್ಪ ಬಂದ್ರಿ? ಅಮ್ಮನ್ ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಬಂದ್ವಿ. ನೋಡಿ ಆಯ್ತಲ್ಲ. ಸರಿ, ನಿಮಗೇನು ಬೇಕೋ ಕೇಳಿ. ನಿನ್ನ ನೋಡಿದ್ವಲ್ಲ, ನಮ್ಗಷ್ಟೇ ಸಾಕು, ನಮ್ಗಿನ್ನೇನು ಬೇಡ. ಎಲ್ಲರೂ ನನ್ನ ಬಳಿ ಏನಾದರೂ ಕೇಳಿ ಪಡೆಯಬೇಕು ಎಂದು ಬರುತ್ತಾರೆ. ಪರಂತು ನೀವು ಕೇವಲ ನನ್ನ ದರ್ಶನ ಕೋರಿ ಬಂದಿದ್ದೀರಿ. ಮಹದಾನಂದವಾಯಿತು. ಕೇಳಿ, ನಿಮಗೇನು ಬೇಕು? ನಮ್ಗೆ ಸಂಗೀತ ಅಂದ್ರೆ ತುಂಬಾ ಇಷ್ಟ. ಅದನ್ನ ಕಲಿಸ್ಕೊಡು, ನಿನ್ ಚರಿತ್ರೆನ ಹಾಡಿ ಹೊಗಳ್ತೀವಿ. ಅವಶ್ಯವಾಗಿ ಹೇಳಿ ಮಕ್ಕಳೇ. ಸಾ ಸಾ ಪಾ ಸರಿ ಕರಿ ಸ ರಿ ಮ ಪದ ಮ ಪದ ಪ ಮ ಕರಿ ಸ. ಸೌದತ್ತಿ ಕ್ಷೇತ್ರದ ಬಗ್ಗೆ ನೀವೆಲ್ಲ ತಿಳ್ಕೋಬೇಕಾಗಿರೋ ವಿಷಯ ತುಂಬಾ ಇದೆ. ಈ ಕ್ಷೇತ್ರ ತಾಯಿ ರೇಣುಕಾದೇವಿ ಚರಿತ್ರೆಯನ್ನ ನೀವೆಲ್ಲ ಕೇಳಿ ತಿಳ್ಕೋಬೇಕು. ನೋಡಿ, ಈ ಸ್ಥಳದಿಂದಾನೇ ಕ್ಷೇತ್ರದ ಪುರಾಣ ಶುರುವಾಗೋದು. ಇದನ್ನ ಕಳ್ಸ ನೋಡಿ ಕಾಯಿ ಹೊಡಿಯೋ ಸ್ಥಳ ಅಂತಾರೆ. ಏನ್ರಪ್ಪ, ಈ ಕ್ಷೇತ್ರದ ಬಗ್ಗೆ ನಮಗೂ ಸ್ವಲ್ಪ ತಿಳಿಸಿ ಹೇಳ್ತೀರಾ? ಅಯ್ಯೋ, ಅದಕ್ಕೇನಂತೆ, ಎಲ್ಲರೂ ಬನ್ನಿ ಬನ್ನಿ, ನೀವೇ ಬನ್ನಿ. ಇದೇ ಜೋಗಳ ಬಾವಿ. ಈ ಬಾವಿ ಬಗ್ಗೆ ಒಂದ್ ದೊಡ್ಡ ಪುರಾಣನೇ ಇದೆ, ಕೇಳಿ. ಜೋಗುಳ ಅಂದ್ರೆ ಮಂಗಳ, ಜೋಗುಳ ಅಂದ್ರೆ ಸಮೃದ್ಧಿ. ಮಂಗಳವನ್ನು ಸಮೃದ್ಧಿಯಾಗಿ ಕೊಡುವಂತ ತಾಯಿನೇ ಈ ಜೋಗಳ ಬಾವಿ ಸತ್ಯವ್ವ. ಸತ್ಯವ್ವ ಅಂದ್ರೆ ಬೇರೆ ಯಾರು ಅಲ್ರಿ, ನಮ್ಮ ರೇಣುಕಾದೇವಿಯವರ ಅತ್ತೆ. ಈ ಜೋಗಳ ಬಾವಿ ಸತ್ಯವ್ವ. ನಮ್ ಸತ್ಯವ್ವ ನಮ್ ರೇಣುಕಾ ಸ್ವಂತ ಮಗಳ ತರ ನೋಡ್ತಿದ್ರು. ಅದೇ ಪುರಾಣದಲ್ಲಿ ನೋಡಿ, ಇಂಥ ಅತ್ತೆ ಸೊಸೆ ನೋಡಕ್ ಆಗೋದೇ ಇಲ್ಲ. ನಾವು ಎಷ್ಟೋ ಅತ್ತೆ ಸೊಸೆಯರು ನೋಡಿದೀವಿ. ಅವರಲ್ಲಿ ಅತ್ತೆ ಏರಿಗೆಳಿದ್ರೆ ಸೊಸೆ ನೀರಿಗೆಳಿತಾಳೆ. ರೇಣುಕಮ್ಮಂಗೆ ಅಂತ ಕಂಡ್ರೇನೇ ಆಗಲ್ಲ. ಅದಕ್ಕೋಸ್ಕರನೇ ಈ ತಾಯಿ ಒಂದ್ ಕಟ್ಪಾಡನ್ ಮಾಡಿರೋದು. ಈ ಕ್ಷೇತ್ರಕ್ಕೆ ಬಂದವರೆಲ್ಲ ಮೊದ್ಲು ಈ ಬಾವಿ ಸ್ನಾನ ಮಾಡ್ಕೊಂಡು ಆಮೇಲೆ ಸತ್ಯವನ್ ದರ್ಶನ ಮಾಡ್ಬೇಕು. ಹಾ, ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ. ಹೋಗಿ ಹೋಗಿ ಹೋಗಿ. ಮುಖ್ಯವಾಗಿ ಅತ್ತೆ ಸೊಸೆಯರು ಹಾಲು ಜೀನಿ ತರ ಬೆರ್ತಿರಬೇಕು. ಹಾ, ಹಾಗಿದ್ರೇನೆ ಅವ್ರ ಕೋರಿಕೆಗಳನ್ನ ಈ ತಾಯಿ ಈಡೇರ್ಸೋದು.
ಎಲ್ರೂ ಭಕ್ತಿಯಿಂದ ಸತ್ಯವನಿಗೆ ಬೇಡ್ಕೊಳ್ಳಿ. ಬನ್ನಿ ಬನ್ನಿ ಬನ್ನಿ, ನೋಡಿ ಇದೇ ಕಳಸ ನೋಡಿ ಕಾಯಿ ಹೊಡೆಯೋ ಸ್ಥಳ. ಅಲ್ಲೋಡಿ ಏನ್ ಕಾಣಿಸ್ತಾ ಇದೆ? ಹಾ, ಇಲ್ಲಿಂದ ಕಳಸ ನೋಡಿ ಕಾಯಿ ಹೊಡೆದ್ರೆ ನಿಮ್ ಮನ್ಸಲ್ಲಿದ್ದ ಹರಕೆ ಬೇಗ ಪೂರೈಸುತ್ತೆ. ಬನ್ನಿ ಕಾಯಿ ತೊಳಿ ಬನ್ನಿ. ₹5 ರೀ. ಕುಪುತ್ರೋ ಜಾಯೇತತ್ ಕ್ವಚಿದಪಿ ಕುಮಾತ ಅನುಭವತಿ ಅಂತ ಆದಿಶಂಕರಾಚಾರ್ಯರು ಹೇಳಿದ್ದಾರೆ. ಅಂದರೆ ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳಿರಬಹುದು, ಆದರೆ ಕೆಟ್ಟ ತಾಯಿ ಇರಲ್ಲ. ಎಲ್ಲ ತಾಯಂದಿರಿಗೂ ತಾಯಿ ಈ ನಮ್ಮ ಎಲ್ಲಮ್ಮ ತಾಯಿ. ಮಾತೃದೇವೋ ಭವ ಅಂತ ವೇದಗಳು ಘೋಷಿಸೋದು ಈ ತಾಯಿ ಬಗ್ಗೆನೆ. ಈ ತಾಯಿ ಕಲಿಯುಗದ ಪ್ರತ್ಯಕ್ಷ ದೇವತೆ. ಈ ತಾಯಿಯ ದರ್ಶನ ಭಾಗ್ಯಕ್ಕಿಂತ ಬೇರೆ ಭಾಗ್ಯನೇ ಇಲ್ಲ. ಈ ಎಲ್ಲಮ್ಮ ತಾಯಿಗೆ ಉಧೋ ಉಧೋ ನಾಮಸ್ಮರಣೆ ಅಂದ್ರೆ ತುಂಬಾ ಇಷ್ಟ. ಎಲ್ರು ಹೇಳಿ ಆಹಾ, ಈ ತಾಯಿ ಮಹಿಮೆನ ಎಷ್ಟು ಚೆನ್ನಾಗಿ ಹೇಳಿದ್ರಪ್ಪ. ಯಾರಪ್ಪ ನಿಮ್ ತಾಯಿ? ಅಮ್ಮ, ಮಕ್ಕಳು ಅಂದ್ರೆ ಹೀಗಿರ್ಬೇಕು. ಇಂಥ ಮಾಣಿಕ್ಯದಂತ ಮಕ್ಕಳನ್ನ ಹೆತ್ತ ನಿನ್ನ ಒಡಲು ಪಾವನವಾಯ್ತಮ್ಮ. ನೀವೆಲ್ಲರೂ 100 ಕಾಲ ಸುಖವಾಗಿ ಬಾಳ್ಬೇಕು. ಆ ತಾಯಿ ನಿಮ್ಮನ್ನ ಚೆನ್ನಾಗಿಟ್ಟಿಲ್ಲಮ್ಮ. ಇವರೇ ಜಮದಗ್ನಿ ಮಹರ್ಷಿಗಳು. ಕ್ರೋಧ, ತಾಳ್ಮೆ, ತಪಶಕ್ತಿಗಳ ತ್ರಿವೇಣಿ ಸಂಗಮವೇ ಈ ಮಹರ್ಷಿಗಳು. ಪರಶುರಾಮನ ಅವತಾರವೆತ್ತಿದ ಮಹಾವಿಷ್ಣುವಿಗೆ ತಂದೆಯಾದ ಈ ತಪಸ್ವಿಗಳು ಪಿತೃವಾಕ್ಯ ಪರಿಪಾಲನೆ ಮಾತ್ರವಲ್ಲ, ಪುತ್ರವಾಕ್ಯ ಪರಿಪಾಲನೆಯನ್ನು ಸಹ ಮಾಡಬೇಕು ಎಂದು ಲೋಕಕ್ಕೆ ಸಾರಿದರು. ಷೋಡಶೇ ವರ್ಷ ಪ್ರಾಯೇತು ಪುತ್ರಂ ಮಿತ್ರವತ್ ಆಚಾರೇತ್. ಅಂದರೆ ವಯಸ್ಸಿಗೆ ಬಂದ ಮಕ್ಕಳನ್ನು ತಂದೆ ತಾಯಿಗಳು ಮಿತ್ರರಂತೆ ಕಾಣಬೇಕೆಂದು ತೋರಿಸಿಕೊಟ್ಟ ಮಹಾನ್ ತಂದೆ ಇವರು. ಆಹಾ, ಅಲ್ಲಿ ತಾಯಿ ಬಗ್ಗೆ ಹೇಳಿದ್ರಿ, ಅದೇ ನಿಜ ಅನಿಸ್ತು. ಇಲ್ಲಿ ತಂದೆ ಬಗ್ಗೆ ಹೇಳ್ತಿದ್ದೀರಾ, ಇದೂ ನಿಜ ಅನಿಸ್ತಿದೆ. ಹೇಳಿ ಮಕ್ಳೇ, ನಿಮ್ ತಂದೆ ಯಾರು? ಯಾರಪ್ಪ ನಿಮ್ ತಂದೆ? ಹೇಳ್ರಪ್ಪ. ಆ ಪುಣ್ಯಾತ್ಮನ್ನ ಕಣ್ತುಂಬಾ ನೋಡ್ಬೇಕು ಅಂತ ಆಸೆ. ಯಾರಪ್ಪ ನಿಮ್ ತಂದೆ? ಎಲ್ಲಮ್ಮ ನಿನ್ ಪಾದಕುಧೋ, ಜಮದಗ್ನಿ ನಿನ್ ಪಾದಕುಧೋ, ಸತ್ಯವ್ವ ನಿನ್ ಪಾದಕುಧೋ. ಅಮ್ಮ ಎಲ್ಲಮ್ಮ, ಎಲ್ಲರನ್ನು ಕಾಪಾಡ್ತಾಯಿ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ, ಶರಣ್ಯೇ ತ್ರೈಂಬಕೆ ದೇವಿ. ಎಲ್ಲಮ್ಮ ಉಧೋ ಉಧೋ. ಬನ್ನಿ ಬನ್ನಿ, ಪ್ರಸಾದ ತಗೊಳ್ಳಿ. ನಮ್ಗೆ ಪ್ರಸಾದ ಏನ್ ಬೇಡ, ನನ್ ಪ್ರಶ್ನೆಗೆ ಉತ್ತರ ಬೇಕು. ಏನಪ್ಪ ನಿನ್ ಪ್ರಶ್ನೆ? ನಮ್ಮಪ್ಪ ಯಾರಮ್ಮ? ನಮ್ಮಪ್ಪ ನಮ್ಮಿಂದ ಯಾಕೆ ಮಧುರ ಆಗಿದ್ದಾರೆ? ನಮ್ಮಮ್ಮ ಏನಾದ್ರು ತಪ್ಪು ಮಾಡಿದ್ರಮ್ಮ? ಇಲ್ಲಪ್ಪ. ಈಗ ನಮ್ಮಪ್ಪ ಎಲ್ಲಿದಾರಮ್ಮ? ಅದು ಎಲ್ರು ನಿಮ್ಮಪ್ಪ ಯಾರು ನಿಮ್ಮಪ್ಪ ಯಾರು ಅಂತ ಕೇಳ್ತಿದಾರೆ. ನಾವೇನ್ ಹೇಳೋದು? ಅಮ್ಮನ್ ಕೇಳಿದ್ರು ಅಮ್ಮನೂ ಏನು ಹೇಳ್ತಾ ಇಲ್ಲ. ನೀನಾದ್ರೂ ಹೇಳು ಜಗತಿ ಅಮ್ಮ, ನಮ್ಮಪ್ಪ ಯಾರು, ಎಲ್ಲಿದ್ದಾರೆ ಅಂತ ಹೇಳು ಜಗತಿ ಅಮ್ಮ. ಹೇಳು ಜಗತಿ ಅಮ್ಮ. ಹೇಳ್ತೀನಪ್ಪ, ಹೇಳ್ತೀನಿ. ನಿಮ್ಮಪ್ಪ ಈ ಕ್ಷೇತ್ರಕ್ಕೆ ಅಮ್ಮನ ಚರಿತ್ರೆ ಬಗ್ಗೆ ಒಂದು ಪುಸ್ತಕ ಬರೀತೀನಿ ಅಂತ ಬಂದಿದ್ರು. ಮಮ
ಅಪ್ಪನ ಮುಖ ನೋಡ್ಲಿಲ್ಲಪ್ಪ. ಅಳ್ಬೇಡಪ್ಪ, ಎಲ್ಲ ಒಳ್ಳೇದಾಗತ್ತೆ. ಇದೇನ್ರಿ ಸರ? ಅದೇ ಕಬಡ್ಡಿ ಕೊಡಿ. ತಗೋರಿ. ಮತ್ತೆ ಸಿರಿವಂತ ಗಂಗವ್ವ ಕೊಡಿ. ಇದರಿ. ಹಿಂಸೆ ಮಹಾತ್ಮನಪ್ಪ. ಏನ್ರಿ ಇದು ಕ್ಯಾಸೆಟ್ ಏನ್ರಿ? ಇದನ್ ಯಾವಾನ ಕ್ಯಾಸೆಟ್ಟು ಅಂತಾನೇನ್ರಿ? ಒಂದು ಕ್ಯಾಸೆಟ್ಟು ಚೆನ್ನಾಗಿಲ್ವಲ್ರಿ? ಚೆನ್ನಾಗಿರೋದು ಒಂದ್ ಕ್ಯಾಸೆಟ್ಟು ಇಟ್ಟಿಲ್ವೇನ್ರಿ? ಒಂದ್ ಕೆಲ್ಸ ಮಾಡಿ, ಈ ಕ್ಯಾಸೆಟ್ ಅಂಗಡಿ ಎತ್ಬಿಟ್ಟು ಪಕ್ಕದಲ್ಲೊಂದು ಕಳ್ಳೆಪುರಿ ಅಂಗಡಿ ಮಡಿಕೊಂಬಿಡಿ. ಇದು ಮುಖ ಏನ್ರಿ? ಅದು ಮುಖದ ತರ ಆಯ್ತೇನ್ರಿ? ಅದು ಇದನ್ನ ಹೋಗಿ ಹ್ಯಾಂಗ್ರಿ ಮುಖ ಅಂತ ಕರಿ? ಅದು ಒಂದಿನ ಆದ್ರ ಕನ್ನಡ ಯಾಕೆ ನೋಡಿರೇನ್ರಿ ಇದನ್ನ? ನಿಮ್ ಮುಖ ತರ ಇಲ್ವಲ್ರಿ? ಮಾಂಗ್ರ ಮುಕಳಿ ತರ ಆಯ್ತಲ್ರಿ? ಹೋಗಿ ಮರಾಠಿ ಹೋಗಲ್ಲ. ಅಯ್ಯೋ ಯಾಕೆ ಕೋಪ ಮಾಡ್ಕೊಂಡೆ ಶಂಬ್ಲಿಂಗ ನೀನು? ಅಯ್ಯೋ ಇವತ್ತ ಅಮ್ಮನ ರಂಡೆ ಹುಣ್ಣಿಮೆ ದಿನ, ನಾವೆಲ್ಲ ತುಂಬಾ ಬೇಜಾರಾಗದೀವಿ. ತಲೆ ತಿನ್ಬೇಡ, ಸುಮ್ಮನೆ ಹೋಗ. ನಾನೇನಿಗ್ ಕ್ಷೇತ್ರಕ್ಕೆ ಮೊದಲನೇ ಸರಿ ಬರ್ತಾ ಇಲ್ಲ. ಪ್ರತಿ ಹುಣ್ಣಿಮೆಗೂ ನಾನು ಕೋಪ ಮಾಡ್ಕೋಬೇಡ ಶಂಬ್ಲಿಂಗ. ರಂಡೆ ಹುಣ್ಣಿಮೆ ದಿನ ಕೋಪ ಮಾಡ್ಕೋಬಾರ್ದು. ಒಂದ್ ಕೆಲ್ಸ ಮಾಡು, ಇಲ್ಲಿರೋ ಕ್ಯಾಸೆಟ್ ಎಲ್ಲ ನಾನೇ ತಗೋತೀನಿ. ಇಲ್ಲಿರೋ ಕ್ಯಾಸೆಟ್ ಎಲ್ಲ ಸೂಪರ್ ಇದೆ. ಅದು ಸೂಪರ್. ಮತ್ ನಾನು ಅಯ್ಯೋ ಸೂಪರ್ ಡೂಪರ್. ಮತ್ ಜಾಗ ಖಾಲಿ ಮಾಡ. ಶಂಬುಲಿ ಅಯ್ಯ ಅಯ್ಯಪ್ಪ, ನನ್ನ ಮಗನ ಬಂದ್ಬಿಟ್ಟ ಇಲ್ಲಿ. ಏನಂದ್ರೆ ಇವತ್ ನಿಮ್ ಹುಟ್ಟಬ್ಬ ನೆನಪಿದ್ಯಾ? ಅದಕ್ಕೆ ಇವತ್ತು ದೇವಸ್ಥಾನಕ್ಕೆ ಹೋಗಿ ನಿಮ್ ಹೆಸರಿನಲ್ಲಿ ಅಮ್ಮನವ್ರಿಗೆ ಅರ್ಚನೆ ಮಾಡಿಸ್ದೆ. ನೀವ್ ಯಾವಾಗ್ಲೂ ಸುಖವಾಗಿ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಸದಾ ಸುಮಂಗ್ಲಿಯಾಗಿರು ಅಂತ ನಂಗೆ ಆಶೀರ್ವಾದ ಮಾಡಿ. ಅಮ್ಮ, ಯಾಕೆ ಇವತ್ತು ಇಷ್ಟೊಂದು ದಿನ ಸೇರಿದ್ದಾರೆ? ಇವತ್ತು ರಂಡೆ ಹುಣ್ಣಿಮೆ, ಅಮ್ಮ ವಿದ್ವೆ ಆಗೋ ದಿನ. ವಿದ್ವೆನಾ? ಅಂದ್ರೆ ಅಮ್ಮನ್ ಬಳೆ ತೆಗಿತಾರೆ, ಅಮ್ಮನ್ ಅರ್ಶನ ಕುಂಕುಮ ತೆಗಿತಾರೆ, ಅಮ್ಮನ್ ವಿದ್ವೆ ಮಾಡ್ತಾರೆ. ಯಾಕಮ್ಮ ಅಮ್ಮಗ್ ಹಾಗೆಲ್ಲ ಮಾಡ್ತಾರೆ? ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ. ನೀವು ಅಜ್ಜಿ ಹತ್ರ ಹೋಗಿ. ಏನಮ್ಮ ನೀನು ಶಾಂತಲ ತಾನೆ? ಹೌದು. ಅಲ್ಲಿ ಮುಂದೆ ಹೋದ್ರಲ್ಲ ಆ ಮಕ್ಳು ನಿನ್ ಮಕ್ಳೇನಮ್ಮ? ಎಲ್ಲಿ ಹೋಗ್ಬಿಟ್ಟಿದ್ದಮ್ಮ ಇಷ್ಟು ದಿನ? ನೀನು ಬದುಕಿದ್ಯೋ ಇಲ್ವೋ ಅಂತ ಗೊತ್ತಿಲ್ಲದೆ ನಾವೆಲ್ಲ ತುಂಬಾ ಪರದಾಡ್ಬಿಟ್ವಮ್ಮ. ಇದೇನಮ್ಮ ಶಾಂತಲ, ಹಣೆಯಲ್ಲಿ ಕುಂಕುಮ, ಹೂವು, ತಾಳಿ, ಬಳೆ, ನೀನಿನ್ನೂ ಮುತ್ತೈದೆಯಾಗೇ ಇದೆಯಲ್ಲಮ್ಮ. ಯಾಕೆ, ಏನಾಯ್ತು? ಅಂದ್ರೆ ನಿನ್ಗಿನ್ನೂ ವಿಷಯನೇ ಗೊತ್ತಿಲ್ವಾ? ಇಲ್ಲ. ಸ್ವಲ್ಪ ಈ ಕಡೆ ಬಾಮ್ಮ. ಬಾಮ್ಮ, ನಿನಗೆ ನಾವು ಮಾಡಿದ ಅನ್ಯಾಯಕ್ಕೆ ಶಿಕ್ಷೆನ ಅನುಭವಿಸ್ಬಿಟ್ಟು ಇವತ್ತು ನಿಜ ಹೇಳ್ಬಿಡ್ತೀನಮ್ಮ. ನಿನ್ನ ಬಾಳಲ್ಲಿ ಇಂಥ ದುರಂತ ನಡಿಬಾರ್ದಾಗಿತ್ತಮ್ಮ. ಯಾಕೆ, ಅವ್ರಿಗೇನಾದ್ರೂ ಆಗಿದ್ಯಾ? ಇನ್ನೆಲ್ಲಮ್ಮ ಅವರು ಯಜಮಾನ್ರು ನಮ್ಮನ್ನೆಲ್ಲ ಬಿಟ್ಟು ಯಾವತ್ತೋ ತೀರ್ಕೊಂಬಿಟ್ರು. ಇವತ್ತು ನಮ್ಮ ಚಿಕ್ಕ ಯಜಮಾನ್ರದು ಹುಟ್ಟದ ದಿನ ಕಣ್ರಪ್ಪ. ಹ್ಯಾಪಿ ಬರ್ಡೇ ಟು ಯು ಅಂತ ಹೇಳಕ್ಕಾಗಲ್ಲ. ಅಯ್ಯೋ, ಯಾಕೆ ಅಂದ್ರೆ ಪಾಪ ಇವತ್ತೇ ಅವ್ರ ಸತ್ತ ದಿನ ಕೂಡ ಕಣ್ರಪ್ಪ. ಈ ಮನೆಗೆ ಅದ್ಯಾವ ಕೆಟ್ಟ ದೃಷ್ಟಿ ಬಿದ್ದಿತ್ತೋ ಏನೋ. ನಮ್ ಚಿಕ್ಕ ಯಜಮಾನ್ರು ಅವ್ರ ಜೊತೆ ದೊಡ್ಡ ಗೌಡ್ರು, ಅವ್ರ ಜೊತೆ ದೊಡ್ಡ ಗೌಡ್ತಿ ಅಮ್ಮ ಕೂಡ ನಮ್ಮನ್ನ ಬಿಟ್ಟು ಹೋಗ್ಬಿಟ್ರು. ಆ ಶಾಂತಮ್ಮ ಈ ಮನೆ ವಾರಸುದಾರರಾದ ಆ ಅವಳಿ ಜವಳಿ ಮಕ್ಕಳು ಎಲ್ಲಿದಾರೋ ಏನೋ. ಅವ್ರು ಬರೋವರೆಗೂ
ನಾವು ಶಬರಿ ತರ ಕಾಯ್ತಾನೆ ಇರ್ತೀವಿ. ಹುಟ್ಟಿದ್ದಿರಲ್ಲೇ ಸತ್ತ ನಮ್ಮ ಚಿಕ್ಕ ಯಜಮಾನ್ರ ಆತ್ಮಕ್ಕೆ ಶಾಂತಿ ಸಿಗೋದಕ್ಕೋಸ್ಕರ ಒಂದು ಕ್ಷಣ ನಾವೆಲ್ಲ ಮೌನ ಆಚರಿಸೋಣ. ಯಾಕಮ್ಮ ಅಳ್ತಾ ಇದ್ಯಾ? ಮಾತಾಡಮ್ಮ. ಏನಾಯ್ತು ಹೇಳಮ್ಮ. ಮಾತಾಡಮ್ಮ. ಏನಾಯ್ತು ಹೇಳಮ್ಮ. ಯಾತಕ್ಕಮ್ಮ ಅಳ್ತಿದ್ಯಾ? ಯಾಕಮ್ಮ ಅಳ್ತಿದ್ಯಾ? ಮಾತಾಡಮ್ಮ. ಏನಾಯ್ತು ಹೇಳಮ್ಮ. ಏನಾಯ್ತು ಹೇಳಮ್ಮ. ಮಾತಾಡಮ್ಮ. 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 ಯಾತಕ್ಕಮ್ಮ ಹೀಗಿದ್ಯಾ? ಅಲ್ಲೋಡು ಜೋಗ್ತಿಯಮ್ಮ, ಬಾ. ಜೋಗ್ತಿಯಮ್ಮ, ಅಮ್ಮ ಯಾಕಲ್ಲ ಹಾಗಿದ್ದಾಳೆ? ನೀನು ಅಮ್ಮ ಯಾತಕ್ಕೆ ಹೀಗಿದ್ರೆ ಜೋಗ್ತಿಯಮ್ಮ? ಎಲ್ಲಮ್ಮ ದೇವಿ ವಿಧವೆ ಆದ್ರು ಅಂತ ನೀವು ವಿಧವೆರಾಗಿದ್ದೀರಾ ಜೋಗ್ತಿಯಮ್ಮ? ವಿಧವೆ ಅಂದ್ರೆ ಏನು ಜೋಗ್ತಿಯಮ್ಮ? ಜಮದಗ್ನಿ ಮಹರ್ಷಿಗಳ ಜೊತೆ ಮದುವೆಯಾಗಿ 5 ಜನ ಮಕ್ಕಳಾದ್ರು. ಆಮೇಲೆ ಗೃಹಸ್ಥಾಶ್ರಮನ್ ಬಿಟ್ಟು ವಾನಪ್ರಸ್ಥಾಶ್ರಮಕ್ಕೆ ಹೋದ್ರು. ಮರಳಿನ ಮಡಿಕೆಯಲ್ಲಿ ನೀರು ತಂದ್ರು. ಅದನ್ನ ನೋಡಿ ಎಲ್ರೂ ಹೊಗಳಿದ್ರು. ಅಷ್ಟೇ ನಮ್ಗೆ ಗೊತ್ತು. ಆದ್ರೆ ಯಲ್ಲಮ್ಮ ದೇವಿ ಯಾವಾಗ ವಿಧವೆ ಆದ್ರು, ಯಾಕೆ ವಿಧವೆ ಆದ್ರು ಹೇಳು ಜೋಗ್ತಿಯಮ್ಮ, ಹೇಳು ಜೋಗ್ತಿಯಮ್ಮ. ಹೇಳ್ತೀನಪ್ಪ, ಹೇಳ್ತೀನಿ. ಅದೊಂದು ದೊಡ್ಡ ಚರಿತ್ರೆನೇ ಇದೆ. कामितार्थप्रदीमाते कर्म कल्मषहारिणी कल्पनातीत कारुण्ये ಅಮ್ಮ ಕಾಮಧೇನು, ಅಮಂದಾನಂದ ನಿಲಯವಾದ ಈ ಅನಘಾಶ್ರಮದಲ್ಲಿ ನಿನ್ನನ್ನು ಪೂಜಿಸುತ್ತಿರುವ ಈ ಪುಣ್ಯ ಸಮಯದಲ್ಲಿ ಇಂಥ ಅಪಶಕುನವೇ? ಏನೇ ಅನರ್ಥ ತಾಯಿ. ರೇಣುಕಾ, ಗೃಹಸ್ಥಾಶ್ರಮವನ್ನು ತ್ಯಜಿಸಿ ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿದ ಮೇಲೂ ಪತಿಯ ಸ್ಪರ್ಶ ಮಾಡುವಷ್ಟು ಚಂಚಲತೆಯೇ? ಸ್ವಾಮಿ, ಅರಿಯದೆ ಅಪಚಾರವಾಯಿತು, ಕ್ಷಮಿಸಿ. ಆಶ್ರಮದ ನಿಯಮ ನಿಷ್ಠೆಗಳನ್ನ ಪಾಲಿಸುವುದು ಅತ್ಯಂತ ಕಠಿಣವೆಂದು ಹಿಂದೆಯೇ ಎಚ್ಚರಿಸಿದ್ದೆ. ಈಗ ಅರಿವಾಯಿತೆ? ಸ್ವಾಮಿ, ಅನ್ಯ ಮನಸ್ಕತೆಯಿಂದ ನಡೆದಿರೋ ಈ ಸಣ್ಣ ತಪ್ಪಿಗೆ ಯಾಕಿಷ್ಟು ಕುಪಿತರಾಗಿದ್ದೀರಾ? ಆಶ್ರಮದಲ್ಲಿ ಅನ್ಯ ಮನಸ್ಕತೆಯಿಂದ ನಡೆಯುವುದು ಸಣ್ಣ ತಪ್ಪಲ್ಲ. ಅಗ್ನಿಶಿಖ. ಗುರುದೇವ, ಸೂರ್ಯೋದಯವಾಗುತ್ತಿದ್ದಂತೆ ಪ್ರಾಯಶ್ಚಿತ್ತ ಯಜ್ಞಕ್ಕೆ ಹೋಮಕುಂಡವನ್ನು ಸಿದ್ಧಪಡಿಸು. ಅಪ್ಪಣೆ ಗುರುದೇವ. ರೇಣುಕಾ, ಹಿಂದೆ ಮಾಡಿದ ತಪ್ಪುಗಳನ್ನೇ ನೆನೆದು ಚಿಂತಿಸುತ್ತಿದ್ದರೆ
ಮುಂದೆ ನಮಗರಿವಿಲ್ಲದಂತೆ ಮತ್ತಷ್ಟು ತಪ್ಪುಗಳು ನಡೆದು ಹೋಗುತ್ತವೆ. ಹೋಗು, ಪ್ರಾಯಶ್ಚಿತ್ತ ಹೋಮಕ್ಕೋಸ್ಕರ ತದೇಕ ಚಿತ್ತದಿಂದ ಮಲಪ್ರಭೆಯ ಪುಣ್ಯ ಜಲವನ್ನು ತೆಗೆದುಕೊಂಡು ಬಾ. ಆಯ್ತು ಸ್ವಾಮಿ. ರೇಣುಕಾ, ದಶಮಿ ಗಡಿ ದಾಟುವಷ್ಟರಲ್ಲಿ ನೀನು ಇಲ್ಲಿರಬೇಕು. ಅಪ್ಪಣೆ. ತಾಯಿ, ನಾನೋರ್ವ ಗಂಧರ್ವ ದೇವೇಂದ್ರನ ಶಾಪಕ್ಕೆ ತುತ್ತಾಗಿ ಈ ಸರ್ಪರೂಪವನ್ನು ಧರಿಸಿದ್ದೆ. ಅಖಿಲ ಲೋಕಗಳಿಗೂ ಆಶ್ರಯವಾದ ತಮ್ಮ ಪಾವನ ಪಾದಸ್ಪರ್ಶದಿಂದ ನನ್ನ ಶಾಪ ವಿಮೋಚನೆಯಾಯಿತು. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ದಶಮಿ ಗಡಿ ದಾಟುವಷ್ಟರಲ್ಲಿ ನೀನು ಇಲ್ಲಿರಬೇಕು. ದಶಮಿ ಗಡಿ ದಾಟುವಷ್ಟರಲ್ಲಿ ನೀನು ಇಲ್ಲಿರಬೇಕು. ರೇಣುಕಾ, 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 ರೇಣುಕಾ. ದಶಮಿ ಗಡಿ ದಾಟಿ ಎಷ್ಟು ಹೊತ್ತಾಯಿತು? ಎಲ್ಲಿ ಮಲಪ್ರಭೆಯ ಪುಣ್ಯ ಜಲ? ಆದರ್ಶ ನಾರಿಯಾಗಿ ಅಖಿಲ ಲೋಕಗಳಿಗೆ ಮಾದರಿಯಾಗಬೇಕಾಗಿರುವ ನೀನೇ ಚಂಚಲ ಚಿತ್ತಳಾಗಿ ನೀತಿ ನಿಯಮಗಳನ್ನ ನೀರಿಗೆ ಹಾಕಿದ್ದೀಯ. ಸ್ವಾಮಿ, ನನ್ನ ಕಲ್ಪನೆಯಲ್ಲಿ ಬಂದಿದ್ದು ಬೇರಾರು ಅಲ್ಲ, ಸಾಕ್ಷಾತ್ ನನ್ನ ಪತಿ ದೇವರಾದ ತಾವೇ. ಗೃಹಸ್ಥಾಶ್ರಮವನ್ನು ತ್ಯಜಿಸಿದ ಮೇಲೆ ಪತಿ ಪತಿಯಲ್ಲ, ಪರಪುರುಷನಿಗೆ ಸಮಾನ. ನಮ್ಮ ಕ್ರಿಯಾಕರ್ಮಗಳು ಲೋಕ ಕಲ್ಯಾಣಾರ್ಥವಾಗಿರಬೇಕು ಎಂಬುದು ನಿನಗೆ ತಿಳಿದಿಲ್ಲವೇ? ಸ್ವಾಮಿ, ಯಾವ ರೂಪ ಲಾವಣ್ಯ ಯವ್ವನ ಮದೋನ್ಮತ್ತತೆಗೆ ಮರುಳಾಗಿ ನನ್ನ ಋಷಿ ಜೀವನಕ್ಕೆ ಮಾಯದ ಕಳಂಕದ ಮಚ್ಚೆಯನ್ನು ಹಚ್ಚಿದೆಯೋ, ವಿರೂಪಗೊಳ್ಳಲಿ. ಕುಷ್ಠರೋಗ ಪೀಡಿತಳಾದ ನಿನಗೆ ಉತ್ಕೃಷ್ಟವಾದ ಈ ತಪೋಭೂಮಿಯಲ್ಲಿ ಅಣು ರೇಣು ತೃಣವಸ್ತು ತಾಣವಿಲ್ಲ. ಹೊರಟೋಗಿಲ್ಲಿಂದ. ಈ ಉರಿಯನ್ನು ಸಹಿಸಲಾರೆ. ಈಶ್ವರ, ಸ್ವರ್ಣಾಭರಣಗಳು ಯಾರದಿರಬಹುದು? ಇದನ್ನು ಕಳೆದುಕೊಂಡವರು ಎಷ್ಟು ಬಾಧೆ ಪಡುತ್ತಿದ್ದಾರೋ ಏನೋ. ಅದನ್ನು ಬಿಡಿ, ನೀವು ಬನ್ನಿ. ಯಾರಮ್ಮ ನೀನು? ಅದನ್ನು ನಂತರ ಹೇಳುವೆ, ನೀವು ಬನ್ನಿ ಅಮ್ಮ. ನನ್ನಿಂದ ನಡೆಯಲಾಗುತ್ತಿಲ್ಲ, ನಡೆಯಲಾಗುತ್ತಿಲ್ಲ. ಯಾರಮ್ಮ ನೀನು? ಏನಾಯಿತು? ತಾಯಿಯೇ, ಅರಮನೆಯಿಂದ ಮಹಾರಾಣಿಯವರ ಆಭರಣಗಳು ಕಾಣೆಯಾಗಿವೆ. ಈಗ ನಿಮ್ಮ ಕೈಯಲ್ಲಿದ್ದುದು ಅದೇ. ರಾಜಭಟರು ಅದನ್ನೇ ಹುಡುಕಿಕೊಂಡು ತಿರುಗುತ್ತಿದ್ದಾರೆ. ನೀವು ಅವರ ಕೈಗೆ ಸಿಕ್ಕಿ ಬಿದ್ದಿದ್ದರೆ ಕತ್ತರಿಸಿ ಬಿಡುತ್ತಿದ್ದರು. ಅಬ್ಬಾ, ಗಂಡಾಂತರದಿಂದ ಪಾರಾದೆವು. ತಾಯಿ,
ಈ ಫಲವನ್ನು ಸ್ವೀಕರಿಸಿ ವಿಶ್ರಾಂತಿ ತೆಗೆದುಕೊಳ್ಳಿ. ತಾಯಿ, ತೆಗೆದುಕೊಳ್ಳಿ. ತಂಗಿ, ಮಾತಂಗಿ, ತಾಯಿ, ನಾನು ಮಹಾರೋಗ ಪೀಡಿತಳೆಂದು ಅರಿತು ನನ್ನನ್ನು ಬಿಗಿದಪ್ಪಿಕೊಂಡೆ. ಆಧರಿಸಿ ಆಶ್ರಯ ಕೊಟ್ಟೆ. ಎಲ್ಲರನ್ನು ಪ್ರೀತಿಸಿ ಸೇವಿಸಿ ಸತ್ಕರಿಸುವ ದೊಡ್ಡ ಗುಣವುಳ್ಳವಳು ನೀನು. ಎಂದೆಂದಿಗೂ ನನ್ನ ಹೃದಯದಲ್ಲಿ ನೆಲೆಸಿರುವೆ. ಭೂತ ಭವಿಷ್ಯತ್ ವರ್ತಮಾನ ಶಾಸ್ತ್ರ ಪಾರಂಗತರಾದ ನನ್ನ ಪತಿದೇವರ ಮೇಲಾಣೆ. ಅಯ್ಯೋ, ನೀರು 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 ನೀರು. ಈ ಜಲವು ಮಾಯವಾಯಿತೆ. ಅಯ್ಯೋ ದೇವರೇ. ದಾಹ ದಾಹ, ನೀರು. ಈಶ್ವರ ಈಶ್ವರ, ನೀರು ನೀರು. ದಾಹ ದಾಹ, ನೀರು. ಯಾರು ತಾಯಿ ನೀನು? ಪ್ರಾಣನಾಥನೇ ತಿರಸ್ಕರಿಸಿದ ಅನಾಥೆ ನಾನು. ಗುರುಗಳೇ, ನನಗೆ ನೀರಡಿಕೆಯಾಗಿದೆ. ಒಂದು ಗುಟುಕು ನೀರನ್ನು ದಯಪಾಲಿಸುವಿರಾ? ಖಂಡಿತ ತಾಯಿ, ಅದು ನಮ್ಮ ಭಾಗ್ಯ. ತೆಗೆದುಕೊಳ್ಳಿ. ಏನಿದು ವಿಚಿತ್ರ? ಅಯ್ಯೋ ವಿಧಿಯೇ, ಈ ಜಲವು ಅದೃಶ್ಯವಾಯಿತೆ. ಅಯ್ಯೋ ಏಕನಾಥ, ಇದೇಕೆ ಹೀಗೆ? ನನಗೂ ಅರ್ಥವಾಗುತ್ತಿಲ್ಲ. ತಾಯೇ, ನೀವು ಇಲ್ಲಿಯೇ ಇರಿ, ನಾವು ಈಗ ಬರುತ್ತೇವೆ. ಏಕನಾಥ, ಅದು ನೀರು. ಈ ನೀರು ಮಾಯವಾಯಿತಲ್ಲ. ಸ್ವಲ್ಪ ಜಲವನ್ನು ಹಾಕಿ. ಏನಿದು ಆಶ್ಚರ್ಯ? ಅದೇ ಅರ್ಥವಾಗುತ್ತಿಲ್ಲ. ನಡೆ, ಅಲ್ಲಿ ನೋಡೋಣ. ಈ ಜಲವನ್ನೇ ಎಲ್ಲ ಶಿವನಿಚ್ಛೆ. ಓಂ ಗುರುಭ್ಯೋ ನಮಃ. ಓಂ ಗುರುಭ್ಯೋ ನಮಃ. ನಡೆ, ಬೇಗ ಹೋಗೋಣ. ತಾಯೇ, ಸ್ವೀಕರಿಸಿ. ಓಂ ಗುರುಭ್ಯೋ ನಮಃ. 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 ದಾಹ ಎಂಗಿತು, ತಾಪ ತೀರಿತು, ಭಾರ ಹಗುರಾಯಿತು. ಗುರುಗಳೇ, ಈ ಜಲವನ್ನು ಎಲ್ಲಿಂದ ತಂದಿರಿ? ತಾಯೇ, ಅದು ನಾವು ನೀರು ತರಲು ಹೋದಲ್ಲೆಲ್ಲ ನೀರು ಮಾಯವಾಗುತ್ತಿತ್ತು. ನಮ್ಮ ಗುರುಗಳು ಸ್ನಾನ ಮಾಡಿದ ಹೊಂಡದ ನೀರನ್ನು ತರಬೇಕಾಯಿತು. ವಿಚಿತ್ರವೆಂದರೆ ಆ ನೀರು ಮಾಯವಾಗದೇ ಇದ್ದದ್ದು. ಹೌದೇ? ಆ ಪವಿತ್ರವಾದ ಜಲ ಎಲ್ಲಿದೆ? ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗುವಿರಾ? ಅಗತ್ಯವಾಗಿ. ಬನ್ನಿ ತಾಯೇ, ಬನ್ನಿ. ಇದೇ ತಾಯಿ ನಮ್ಮ ಗುರು ಸಿದ್ದರಾಮೇಶ್ವರರ ಆಶ್ರಮ. ಬನ್ನಿ ತಾಯಿ. ಶಶಾಂಕ, ಅತ್ತ ಹೋಗು. ಬನ್ನಿ.
ಬನ್ನಿ ತಾಯಿ. ಇದೇ ಆ ನೀರಿನ ಹೊಂಡ. ಓಂ ಗುರುಭ್ಯೋ ನಮಃ. ಓಂ ಗುರುಭ್ಯೋ ನಮಃ. ಓಂ ಗುರುಭ್ಯೋ ನಮಃ. ಅಮ್ಮ, ಆಚಾರ್ಯವರ್ಯ, ತಾಯಿ ರೇಣುಕಾ ಮಾತೆ, ನಿನ್ನ ದರ್ಶನ ಭಾಗ್ಯದಿಂದ ನನ್ನ ತಪಸ್ಸು ಫಲಿಸಿತು. ಜನ್ಮ ಪಾವನವಾಯಿತು ತಾಯಿ, ಪಾವನವಾಯಿತು. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ಆಚಾರ್ಯವರ್ಯ, ಪರಮ ಪವಿತ್ರವಾದ ತಮ್ಮ ದಿವ್ಯ ಮಜ್ಜನ ತೀರ್ಥದಿಂದ ನನ್ನ ದೇಹ ಪುನರುಜ್ಜೀವವಾಯಿತು. ಇಂದಿನಿಂದ ಈ ಪುಣ್ಯ ಜಲವು ಕುಂಕುಮ ಹೊಂಡ, ಅರಿಶಿನ ಹೊಂಡ, ಎಣ್ಣೆ ಹೊಂಡ ಎಂಬ ಹೆಸರಿನಲ್ಲಿ ಆ ಸೂರ್ಯ ಚಂದ್ರಾದಿಗಳು ಇರುವವರೆಗೂ ನೆಲೆಸಿ ಆಶ್ರಿತ ಭಕ್ತರ ಅನೇಕ ರೋಗ ರುಜಿನಗಳನ್ನು ನಿವಾರಿಸು ಅಮೃತ ತೀರ್ಥವಾಗಲಿ. ಆಯ್ತು ತಾಯಿ, ನಿನ್ನಿಚ್ಛೆಯಂತೆ ಆಗಲಿ. ಸಂಹರ್ತ ಮಹಸಾಮಿತಿ ಪ್ರಣಮಾನುತಮಾದಿತ್ಯಂ ಬಹಿರಂತತಮೋಪಹಂ ಬ್ರಹ್ಮಸ್ವರೂಪಮುದಯೇ ಮಚ್ಛಾನ್ಯೇತು ಮಹೇಶ್ವರ ಸಾಯಂಛಾಯೇ ಸದಾ ವಿಷ್ಣು ತ್ರಿಮೂರ್ತಂಚ ದಿವ. ರೇಣುಕಾ, ಆಹಾ, ಸತ್ಯ ಸಂಕಲ್ಪನಾದ ಈ ಜಮದಗ್ನಿ ಕೊಟ್ಟ ಶಾಪವನ್ನೇ ಪರಿಹರಿಸಿಕೊಂಡು ಮರಳಿ ಆಶ್ರಮಕ್ಕೆ ಬಂದು ನನ್ನ ಪಾದವನ್ನು ಸ್ಪರ್ಶಿಸಲು ಎಷ್ಟು ಗುಂಡಿಗೆಯೇ ನಿನಗೆ? ಸ್ವಾಮಿ, ನಡೆದ ತಪ್ಪಿಗೆ ಶಿಕ್ಷೆ ಅನುಭವಿಸಿ ಪುನೀತನಾಗಿ ಮರಳಿ ಬಂದಿರುವೆ. ದಯಮಾಡಿ ಶಾಂತಚಿತ್ತರಾಗಿ ನಿಮ್ಮ ಪಾದ ಸೇವೆ ಮಾಡಲು ಆಶ್ರಯ ಕಲ್ಪಿಸಿ ಸ್ವಾಮಿ. ನಿನಗೆ ಆಶ್ರಯ ಕೊಟ್ಟರೆ ಈ ಆಶ್ರಮವೇ ಅಪವಿತ್ರವಾಗುತ್ತದೆ. ಅಪವಿತ್ರವನ್ನು ಪವಿತ್ರ ಮಾಡುವ ಶಕ್ತಿ ಈ ಆಶ್ರಮಕ್ಕಿದೆ. ಅಷ್ಟೇ ಅಲ್ಲದೆ ಮಾಡಿದ ಅಪರಾಧಕ್ಕೆ ದಂಡನೆ ಅನುಭವಿಸಿದ ಮೇಲೂ ನನ್ನನ್ನು ಮನ್ನಿಸದಿರುವಷ್ಟು ಕಠೋರತೆಯೇ ಸ್ವಾಮಿ. ಇದು ಯಾವ ನ್ಯಾಯ? ನ್ಯಾಯ ನ್ಯಾಯ ಅನ್ಯಾಯಗಳ ಬಗ್ಗೆ ನಮಗೇ ನೀತಿ ಬೋಧನೆಯೇ? ನಿನ್ನ ಅಹಂಕಾರ ಈ ಮಟ್ಟಕ್ಕೆ ಹದ್ದು ಮೀರಿದೆಯೇ? ಇನ್ನು ನೀನು ಜೀವಂತವಾಗಿರುವುದಕ್ಕೆ ಅರ್ಹಳಲ್ಲ. ವಸು, ವಿಶ್ವಾವಸು, ಬ್ರಹ್ಮತರ್ಪಣ, ಬೃಹತ್ಭಾನು. ತಂದೆಯೇ, ನಮ್ಮನ್ನು ಬರಮಾಡಿಕೊಂಡ ಕಾರಣ? ಮಾನವ ಮಾನಗಳನ್ನು ಮರೆತು ಧರ್ಮಶಾಸ್ತ್ರ ವಿರುದ್ಧವಾಗಿ ವರ್ತಿಸಿದ ಈ ಪತಿತೆಯ ಶಿರಸ್ಸನ್ನು ಛೇದಿಸು. ತಂದೆಯೇ, ಮಹಾನ್ ತಪಸ್ವಿಗಳಾದ ನಿಮ್ಮ ಬಾಯಲ್ಲಿ ಇಂತಹ ಮಾತುಗಳೇ? ಪತಿತ ಪಾವನಿಯಾದ ನಮ್ಮ ಮಾತೃದೇವತೆ ಪತಿತೆ ಹೇಗಾಗುತ್ತಾಳೆ ತಂದೆ? ಪಿತೃಋಣದ ಹೆಸರಿನಲ್ಲಿ ಮಾತೃಹತ್ಯೆಯೇ? ಇಂತಹ ಘೋರ ಕೃತ್ಯವನ್ನು ನಾವು ಮಾಡಲಾರೆವು ತಂದೆ, ನಮ್ಮನ್ನು ಕ್ಷಮಿಸಿ. ಕ್ಷಮೆ? ಅದು ನಿಮಗೂ ನಿಮ್ಮ ತಾಯಿಗೂ ಕನಸಿನ ಮಾತು. ಪಿತೃವಾಕ್ಯೋಲ್ಲಂಘನೆ ಮಾಡಿದ ಷಂಡರು, ಪಾಷಂಡರು ನೀವು. ಭಸ್ಮೀ ಪಟಲವಾಗಿ. ಅಯ್ಯೋ, ಏನಿದು ಘೋರ! ಏನಿ ವೈಪರೀತ್ಯ! ಅಯ್ಯೋ, ಹೆತ್ತ ಮಕ್ಕಳಿಗಾಗಿ ತಾಯಿ ಪ್ರಾಣ ತ್ಯಾಗ ಮಾಡಿದ್ದನ್ನು ಕೇಳಿದ್ದೇನೆ. ತಾಯಿಯ ಕಣ್ಮುಂದೆಯೇ ಹೆತ್ತ ತಂದೆಯೇ ಮಕ್ಕಳನ್ನು ಬೂದಿ ಮಾಡಿದ್ದನ್ನು ನಾನೆಲ್ಲೂ ಕಂಡು ಕೇಳಿಲ್ಲ. ಈ ಘೋರ ಕೃತ್ಯವನ್ನು ನೋಡಿದ ಮೇಲೂ ನಾನೇಕೆ ಬದುಕಿರಲಿ? ನಾನೇಕೆ ಬದುಕಿರಲಿ? ಬದುಕಿರಬಾರದು. ರಾಮ, ಭಾರ್ಗವ ರಾಮ. ಮಾತೃದೇವೋ ಭವ, ಪಿತೃದೇವೋ ಭವ, ಚಿರಂಜೀವ. ನನ್ನಲ್ಲಿಲ್ಲಿಗೆ ಬರಮಾಡಿಕೊಂಡ ಕಾರಣವೇನು ತಂದೆಯೇ? ಪಿತೃ ಋಣವನ್ನು ತೀರಿಸಿಕೊಳ್ಳುವುದಕ್ಕೆ. ಆಹಾ, ನನ್ನದೆಂತಹ ಭಾಗ್ಯ! ಆಜ್ಞಾಪಿಸಿ ತಂದೆಯೇ. ಸಪ್ತ ಸಾಗರಗಳನ್ನೇ ತಂದು ನಿಮ್ಮ ಪಾದ ಪದ್ಮಗಳಿಗೆ ಅಭಿಷೇಕ ಮಾಡಿಸಲೆ, ನವಗ್ರಹಗಳನ್ನೇ ಬರಮಾಡಿಸಿ ನಿಮ್ಮ ಸೇವೆ ಮಾಡಿಸಲೆ. ಆಜ್ಞಾಪಿಸಿ ತಂದೆಯೇ, ಆಜ್ಞಾಪಿಸಿ. ನಾನು ಹೇಳುವ ಕಾರ್ಯ ನಿರ್ವಹಿಸಲು
ಆತ್ಮಸ್ಥೈರ್ಯವೂ ಧೈರ್ಯವೂ ಮನೋನಿಗ್ರಹವೂ ವಜ್ರ ಸಂಕಲ್ಪವು ಅತ್ಯವಶ್ಯಕ. ತಂದೆಯೇ, ನಿಮ್ಮ ಪ್ರಬಲಾಶೀರ್ವಾದ ಬಲಸಂಪನ್ನನಾದ ಈ ರಾಮನು ಪ್ರಚಂಡ ತಪವನ್ನಾಚರಿಸಿ ಆ ಪರಶುವನನ್ನೇ ಮೆಚ್ಚಿಸಿ ಈ ಪಾವನ ಪರಮೋತ್ಕೃಷ್ಟ ಪರಶುವನ್ನು ವರವನ್ನಾಗಿ ಪಡೆದು ಪರಶುರಾಮನಾಗಿ ನಿಮ್ಮ ಮುಂದೆ ನಿಂತಿದ್ದಾನೆ. ಆಜ್ಞಾಪಿಸಿ ತಂದೆಯೇ, ಮರುಕ್ಷಣವೇ ಆ ಕಾರ್ಯ ಕೈಗೂಡುತ್ತದೆ. ಕೊಟ್ಟ ಮಾತು ತಪ್ಪಿದರೆ ಪ್ರಳಯವೇ ಆಗಲಿ, ಪ್ರಕಾಶವೇ ಅಸ್ತಂಗತವಾಗಲಿ, ಆಗಸವೇ ಕೆಳಗುರುಳಲಿ, ಅವನಿ ಮಂಡಲವೇ ಅಲ್ಲೋಲ ಕಲ್ಲೋಲವಾಗಲಿ, ಈ ಜಮದಗ್ನಿಸುತನು ಆಡಿದ ಮಾತಿಗೆ ತಪ್ಪುವನಲ್ಲ. ಸಕಲ ಮಾತಾ ಶಿರೋಮಣಿ, ಮಮತಾನುರಾಗಿಣಿ, ಮಹಾಮಂಗಳ ಸ್ವರೂಪಿಣಿಯಾದ ನನ್ನ ಮಾತೃದೇವಿಯ ಮೇಲಾಣೆ ಆಜ್ಞಾಪಿಸು ತಂದೆ. ಮರು ಮಾತನಾಡದೆ ಕತ್ತರಿಸು ನಿನ್ನ ಹೆತ್ತ ತಾಯಿಯ ಶಿರವ. ಓಂ ಪತಿದೇವಾಯ ನಮಃ. ಮಾತೃದೇವೋ ಪಿತೃದೇವೋ ಭವ. ಓಂ ಪತಿದೇವಾಯ ನಮಃ. ಫಲ ಫಲ ಕುಮಾರ, ಫಲ ಕುಮಾರ, ಫಲ. ನಿನ್ನ ಪಿತೃವಾಕ್ಯ ಪರಿಪಾಲನೆಯ ದಕ್ಷತೆ ಅಮೋಘ, ಅಪೂರ್ವ. ಆನಂದವಾಯಿತು, ಮಹದಾನಂದವಾಯಿತು. ಕುಮಾರ, ನಿನಗೆ 3 ವರಗಳನ್ನು ಅನುಗ್ರಹಿಸುತ್ತೇನೆ, ಕೇಳು. ತಂದೆಯೇ, ನವಮಾಸಗಳು ತನ್ನ ಗರ್ಭದಲ್ಲಿ ಹೊತ್ತು ಹೆತ್ತು ಸಾಕಿ ಸಲುಹಿದ ಪ್ರತ್ಯಕ್ಷ ದೇವತೆ ನನ್ನೀ ಮಾತೆ. ಈ ಮಾತೆಗೆ ಪುನರ್ಜೀವವನ್ನು ಪ್ರಸಾದಿಸಿ ನನ್ನ ಮಾತೃಹತ್ಯಾ ದೋಷವನ್ನು ಪರಿಹರಿಸಿ ತಂದೆಯೇ. ತಥಾಸ್ತು. ಅಮ್ಮ, ಧನ್ಯಳಾದೆ ಸ್ವಾಮಿ. ದೀರ್ಘ ಸುಮಂಗಲಿ ಭವ. ನಿರ್ಮಲ ಶಾಂತ ಚಿತ್ತರು, ನಿರಂತರ ತಪೋನಿಷ್ಠರು ಈ ನನ್ನ ಸಹೋದರರು. ಇವರಿಗೆ ಜೀವದಾನ ಮಾಡಿ. ತಥಾಸ್ತು. ಸ್ವಾಮಿ, ತಂದೆ, ಸರ್ವಲೋಕವು ಶಾಂತಿಯಿಂದಿರಬೇಕಾದರೆ ಕೋಪತಾಪಗಳಿರಬಾರದು. ನನ್ನ 3ನೆಯ ವರವಾಗಿ ನಿಮ್ಮ ಎದೆಯಲ್ಲಿ ನೆಲೆಸಿರುವ ಆ ಕ್ರೋಧಾದೇವಿಯನ್ನು ತ್ಯಜಿಸಿ. ರಾಮಭದ್ರ, ತಂದೆಗೆ ಉಪದೇಶ ಮಾಡಿ ಗುರು ಸಮಾನನಾದೆ. ತಥಾಸ್ತು. ಕ್ರೋಧಾದೇವಿ, ನನ್ನನ್ನು ಬಿಟ್ಟು ಹೊರಟು ಹೋಗುತ್ತಾಯೇ. ಋಷಿವರ್ಯ, ನನ್ನನ್ನು ತ್ಯಜಿಸಿದರೆ ಮುಂದೆ ಅಪಾಯ ಬರುವ ಸಂಭವವಿದೆ, ಯೋಚಿಸು. ಅಗತ್ಯವೇ ಇಲ್ಲ ತಾಯಿ. ಮಗನಿಗೆ ಕೊಟ್ಟ ಮಾತಿಗಾಗಿ ಪ್ರಾಣಪಕ್ಷಿ ಹಾರಿ ಹೋದರೂ ಆನಂದದಿಂದ ಅನುಭವಿಸುತ್ತೇನೆ. ಹೋಗು ತಾಯಿ, ಹೋಗು. ನಾರಾಯಣ ನಾರಾಯಣ. ನಾರದ ಮಹರ್ಷಿಗಳಿಗೆ ನಮಸ್ಸುಮಾಂಜಲಿ. ಅಸಮಾನ ಧೀರ ಅಸಹಾಯ ಶೂರನಾದ ಕಾರ್ತವೀರ್ಯಾರ್ಜುನ ಕುಶಲವೇ? ಸಕಲ ದೇವಾನುದೇವತೆಗಳೇ ನನ್ನಡಿದಾವರೆಯಲ್ಲಿ ಬಿದ್ದಿರುವಾಗ ನನ್ನ ಕುಶಲಕ್ಕೆ ಕಮ್ಮಿಯೇ. ಅದಿರಲಿ ಮಹರ್ಷಿಗಳೇ, ತಮ್ಮ ಆಗಮನ ಇತ್ತ ಕಡೆ ಕಲಹ ಭೋಜನಕ್ಕಲ್ಲವಷ್ಟೇ. ಎಲ್ಲಿಯಾದರೂ ಉಂಟೆ ರಾಜನ್. ಜಟಾಜೂಟಧಾರಿಯಾದ ಆ ಜಮದಗ್ನಿಯ ಆಶ್ರಮದ ಕಡೆಯಿಂದ ಬರುತ್ತಲಿದ್ದೆ. ಅಲ್ಲಿ ಇಷ್ಟಾರ್ಥಗಳೆಲ್ಲವನ್ನೂ ಪೂರೈಸುವ ಕಾಮಧೇನುವನ್ನು ಕಂಡೆ. ಯಾಕೋ ಏನು, ಅದನ್ನು ನೋಡಿದಾಕ್ಷಣದಿಂದ ಅದಿರಬೇಕಾದದ್ದು ಆಶ್ರಮದಲ್ಲಲ್ಲ, ನಿಮ್ಮಂಥ ರಾಜಾಶ್ರಯದಲ್ಲಿ ಎಂದೆನಿಸಿತು.
ಅಲ್ಲವೇ ಬೇಟಾಸುರ? ಹೌದು ನಾರದ ಮುನಿಗಳೇ. ಅದು ಯಾವಾಗಲೂ ನಮಗೆ ಅನ್ನಿಸಿತ್ತು. ಒಮ್ಮೆ ಪ್ರಯತ್ನಿಸಿ ವಿಫಲವಾದದ್ದು ಆಯಿತು. ಆದರೆ ಆ ಜಮದಗ್ನಿ ಆ ಅಂದರು ಭೂ ಅಂದರು ತನ್ನ ಕ್ರೋಧಾಗ್ನಿಯ ಜ್ವಾಲೆಯಿಂದ ದಹಿಸಿ ಬೂದಿ ಮಾಡಿ ಆ ಬೂದಿಯನ್ನು ತನ್ನ ಹಣೆಗೆ ವಿಭೂತಿಯನ್ನಾಗಿ ಮಾಡಿ ಹಚ್ಚಿಕೊಳ್ಳುತ್ತಾನೆ. ಅದಕ್ಕೆ ನಿನ್ನ ಆಸೆಯನ್ನೇ ಭಸ್ಮ ಮಾಡಿ ವಿಭೂತಿಯನ್ನಾಗಿ ಹಚ್ಚಿಕೊಳ್ಳುವೆಯಾ? ನಾರದ ಮುನಿಗಳೇ, ಈ ಕ್ರೋಧವನ್ನೇ ಜಮದಗ್ನಿಯು ತೊರೆದು ಶಾಂತಚಿತ್ತರಾಗಿದ್ದಾರೆ. ಇನ್ನು ಮುಂದೆ ಜಮದಗ್ನಿಯೇ ಬಾ ಎಂದು ಕರೆದರೂ ಕೋಪ ಅವರ ಬಳಿ ಸುಳಿಯುವುದಿಲ್ಲ. ಹೌದೇ ನಾರದರೆ? ಹಾಗಾದರೆ ನಾವೇ ಅವರ ಬಳಿ ಹೋಗುತ್ತೇವೆ. ನಾರಾಯಣ. ರಾಜನ್, ಕಾಮಧೇನುವನ್ನು ಕಾಪಾಡುವುದು ಅಷ್ಟು ಸುಲಭವಲ್ಲ. ಅತ್ಯಂತ ನೇಮನಿಷ್ಠೆಯಿಂದ ನಿತ್ಯ ಪೂಜೆ ನೀರಾಜನಗಳನ್ನು ನೀಡಬೇಕಾಗುವುದು. ಅಷ್ಟೇ ಅಲ್ಲದೆ ಆ ದೇವೇಂದ್ರನು ಈ ಆಶ್ರಮಕ್ಕೆ ಬಳುವಳಿಯಾಗಿ ಕೊಟ್ಟಿರುವ ಆ ಕಾಮಧೇನುವನ್ನು ಇತರರಿಗೆ ಕೊಡುವ ಹಕ್ಕು ನಮಗಿಲ್ಲ. ಅಖಂಡ ಭೂಮಂಡಲೇಶ್ವರನು ಅರಿವೀರ ಭಯಂಕರನು ನಾನು. ಯಾರನ್ನಾದರೂ ಏನನ್ನಾದರೂ ಕೇಳದೆಯೇ ಕೈವಶ ಮಾಡಿಕೊಳ್ಳುವ ಹಕ್ಕು ನನಗೂ ಇದೆ. ಭೇಟಾಸುರ, ರಾಜನ್, ಹೊರಡು. ಈಗಲೇ ಆ ಕಾಮಧೇನುವನ್ನು ಹಿಡಿದುತ್ತ. ಅಪ್ಪಣೆ. ಅಮ್ಮ ಕಾಮಧೇನು, ಈ ಕರಾಳ ಕಾರ್ತವೀರ್ಯಾರ್ಜುನನ ಬಂಧನವನ್ನು ಛೇದಿಸಿಕೊಂಡು ನಿನ್ನ ಸ್ವಸ್ಥಾನವಾದ ಸ್ವರ್ಗವನ್ನು ಸೇರು ಹೋಗು ತಾಯಿ, ಸೇರು ಹೋಗು. ಎಲ್ಲವೋ ಮದೋನ್ಮತ್ತ ಮಾಯಾ ಋಷಿಯೇ, ಕಾಮಧೇನು ನಮಗೆ ದಕ್ಕದ ಹಾಗೆ ಮಾಡಿದೆಯಲ್ಲವೇ? ಇಂದಿಗೆ ನಿನ್ನ ಆಯುಷ್ಯ ಅಂತ್ಯ. ಋಷಿವರ್ಯ, ನಾನು ನಿನ್ನಲ್ಲಿದ್ದರೆ ಇಂತಹ ಸಹಸ್ರ ಬಾಹುಗಳ 1000 ಮಂದಿ ಬಂದರೂ ನಿನ್ನ ನೆರಳನ್ನು ಸೋಕಲಾರರು. ಮತ್ತೆ ನನ್ನನ್ನು ಆವಾಹನೆ ಮಾಡಿಕೊ. ಅಗತ್ಯವೇ ಇಲ್ಲ ತಾಯಿ. ನನ್ನ ಮಗನಿಗೆ ಕೊಟ್ಟ ಮಾತನ್ನು ನಾನು ಮೀರಲಾರೆ. ಹೊರಟು ಹೋಗು ತಾಯಿ, ಹೊರಟು ಹೋಗು. ಪರಮೇಶ್ವರ, ಏನಿದು ಪೂರ? ಸ್ವಾಮಿ, ಪರಾತ್ಪರ ಭಾರ್ಗವ, ರಾಮ, ಪರಮೇಶ್ವರ, ಪರಶುರಾಮ. ವಿನಾಶಾಯ ಚ ದುಷ್ಕೃತಾ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ. ತಾಯಿ, ಏನೀ ಘೋರ, ಏನೀ ವೈಪರೀತ್ಯ? ಪರಶುರಾಮ, ಮದೋನ್ಮತ್ತನಾದ ಕಾರ್ತವೀರ್ಯಾರ್ಜುನನು ನಿಮ್ಮ ತಂದೆಯವರನ್ನು ನನ್ನ ಕಣ್ಮುಂದೆಯೇ 21 ಬಾರಿ ಇರಿದು ಸಂಹರಿಸಿ ನನ್ನ ಮುತ್ತೈದೆತನವನ್ನೇ. ಕೆಲವೋ ದುರ್ಜನ ಕಾರ್ತವೀರ್ಯಾರ್ಜುನ, ನನ್ನ ತಂದೆಯನ್ನು ನಿಷ್ಕಾರಣವಾಗಿ ನಿರ್ದಿಸಿದ ನೀಚಾದಿ ನೀಚನೇ. ಇದಕ್ಕೆ ಪ್ರತೀಕಾರವಾಗಿ ಈ ನನ್ನ ಚಂಡ ಪ್ರಚಂಡ ದೋರ್ದಂಡ ಉದ್ದಂಡ ಪರಶುವನ್ನು ಜಳಪಿಸಿ 21 ಪರ್ಯಾಯಗಳು ಸಮಸ್ತ ಭೂಮಂಡಲದಲ್ಲೂ ಸೈರವಿಹಾರ ಮಾಡಿ ನಿನ್ನ ಕ್ಷತ್ರಿಯ ಕುಲವನ್ನು ಸಂಹಾರ ಮಾಡಿ ನನ್ನ ಹೆತ್ತ ತಂದೆಗೆ ತರ್ಪಣ ಕೈಯದಿದ್ದರೆ ನಾನು ಜಮದಗ್ನಿ ಸುತ ಪರಶುರಾಮನೇ ಅಗರಶುರಾಮನೇ ಅಗರಶುರಾಮನೇ ಅಗರಶುರಾಮನೇ. ಪರಶುರಾಮ, ನಿನ್ನ ಪ್ರತಿಜ್ಞೆ ನೆರವೇರಲಿ. ಆ ಕಾರ್ತಿವೀರ್ಯನ ಬಳಿ ಮೃತ್ಯು ಸಂಜೀವಿನಿ ಇರುವುದು. ಆ ನರಾಧಮನನ್ನು ಸಂಹರಿಸಿ ನೀನು ಆ ಸಂಜೀವಿನಿಯನ್ನು ತಂದರೆ ನಿನ್ನ ತಂದೆ ಪುನರ್ಜನ್ಮ ಹೊಂದುತ್ತಾರೆ. ಹೌದು ರಾಮ, ಇಂದು ಹುಣ್ಣಿಮೆ. ಮುಂದಿನ ಹುಣ್ಣಿಮೆಯೊಳಗೆ ನೀನು ಆ ಕಾರ್ಯವನ್ನು ನಿರ್ವಹಿಸಬೇಕು. ತಡವಾದರೆ ನಿನ್ನ ತಂದೆಯ ಪಾರ್ಥಿವ ಶರೀರದ ಜೊತೆಗೆ ನಾನು ಅಗ್ನಿ ಪ್ರವೇಶ ಮಾಡುತ್ತೇನೆ. ತಾಯೇ, ನಿನ್ನ ಮುತ್ತೈದೆ ಭಾಗ್ಯವನ್ನು ಮರಳಿ ತಂದೆ ತರುತ್ತೇನಮ್ಮ. ಹರಸಿ ಕಳಿಸಿಕೊಡು ತಾಯಿ. ವಿಜಯೀ ಭವ. ಜೈ ಮಾತಾ. ಜೋಗ್ತಿಯಮ್ಮ, ಪರಶುರಾಮ ಆ ಮೃತ್ಯು ಸಂಜೀವನಿನ ಹ್ಯಾಕ್ ತಂದ? ತಾಯಿ, ನಿನ್ನ ಆಶೀರ್ವಾದದ ಫಲ. ಪರಶುರಾಮ,
ರೇಣುಕಾ, ರಾಮ, ತಂದೆ. ಅಮ್ಮ, ಗೊಡಚಿ ವೀರಭದ್ರೇಶ್ವರ ಸ್ವಾಮಿಗಳು ಆಗಮಿಸುತ್ತಿದ್ದಾರೆ. ಅಣ್ಣ ಗೊಡಚಿ ವೀರಭದ್ರೇಶ್ವರ, ಈ ತಂಗಿಗೆ ಸೌಭಾಗ್ಯವನ್ನು ಪ್ರಸಾದಿಸಲು ಬಂದಿರುವಿರಾ? ತಾಯೇ ಪಾವನಚರಿತೆ, ಇಂದಿನಿಂದ ಪ್ರತಿ ವರ್ಷವೂ ನನ್ನ ಗುಡಿಯಿಂದ ಈ ಪೌರ್ಣಮಿ ದಿನ ಅರಿಶಿನ ಕುಂಕುಮ ಮಂಗಳಸೂತ್ರವನ್ನು ಕಳಿಸುವುದು ಸಂಪ್ರದಾಯವಾಗಲಿ. ಈ ಸುಗಂಧವರ್ತಿ ಸವದತ್ತಿ ಎನ್ನುವ ಹೆಸರಿನಲ್ಲಿ ಮಹಾ ಪುಣ್ಯಕ್ಷೇತ್ರವಾಗಲಿ. ನೀನು ಪ್ರತ್ಯಕ್ಷ ದೈವವಾಗಿ, ಭಕ್ತರ ಕಲ್ಪವೃಕ್ಷವಾಗಿ, ಎಲ್ಲ ಪಾಪಗಳನ್ನು ತೊಳೆಯುವ 7 ಕೊಳ್ಳದ ಎಲ್ಲಮ್ಮನಾಗಿ ಜಗದ್ವಿಖ್ಯಾತಳಾಗು ತಾಯೇ. ಪತಿವ್ರತ ತಿಲಕ ರೇಣುಕ, ನಿನ್ನ ಪಾತಿವ್ರತ್ಯ ಮಹಾತ್ಮೆ ಅದೆಷ್ಟು ಪಾವನವೋ ಎಂಬುದು ಪ್ರಪಂಚಕ್ಕೆ ಪರಿಚಯವಾಗಲೆಂದು ಈ ಪರೀಕ್ಷೆಗಳು ನಡೆದವು. ನಿನ್ನ ಪುಣ್ಯ ಕಥಾಶ್ರವ ದರ್ಶನಗಳಿಂದ ಪ್ರಜೆಗಳೆಲ್ಲರಿಗೂ ಇಹಪರ ಭಾಗ್ಯಗಳು ಹಿತೋಧಿಕವಾಗಿ ಲಭ್ಯವಾಗಲಿ. ಧನ್ಯೋಸ್ಮಿ ಸ್ವಾಮಿ. ಅಂದ್ರೆ ಎಲ್ಲಮ್ಮ ದೇವಿ ವಿಧವೆ ಆಗಿ ಮತ್ತೆ ಮುತ್ತೈದೆ ಆದ್ರು ತಾನೆ? ಹೌದಪ್ಪ. ನೀವು ಮತ್ತೆ ಮುತ್ತೈದೆ ಆಗ್ತೀರಾ ತಾನೆ? ಓ, ಈಗ ಅರ್ಥ ಆಯ್ತು. ಜೋಕ್ಯಮ್ಮ ಜೋಕ್ಯಮ್ಮ, ಇವತ್ ಮುತ್ತೈದೆ ಹುಣ್ಣಿಮೆ ಅಲ್ವಾ? ಹೌದಪ್ಪ. ಇವತ್ತಮ್ಮ ಮುತ್ತೈದೆ ಆಗ್ತಾಳಲ್ವಾ? ನೀನು ಮುತ್ತೈದೆ ಆಗ್ತೀಯ ಅಲ್ವಾ ಜೋಕ್ಯಮ್ಮ? ಹೌದಪ್ಪ. ಓ ಬನ್ರಪ್ಪ, ಏನ್ ಬೇಕ್ರಪ್ಪ? ಇವತ್ತು ಮುತ್ತೈದೆ ಹುಣ್ಣಿಮೆ, ನಮ್ಮಮ್ಮ ಮುತ್ತೈದೆ ಆಗ್ತಾರೆ. ಓ, ಅದಕ್ಕೆ ನೀವು ಅರಿಶಿನ ಕುಂಕುಮ ಬಳೆ ಹೂವು ತಾಳಿ ಸೀರೆ ತಗೊಂಡು ಬಂದಿದ್ದೀರಾ? ಬೇಗ ಕೊಡಿ. ತಗೊಳ್ಳಿ ತಗೊಳ್ಳಿ, ಆ ತಾಯಿ ಒಳ್ಳೇದ್ ಮಾಡ್ಲಿ. ಏ ಬಾರೋ ಅಮ್ಮ. ಇಲ್ಲಿ ನೋಡು, ನಾವು ನಿನಗೋಸ್ಕರ ಏನಂತ ತಂದಿದ್ದೀವಿ. ಯಾಕಮ್ಮ ಹಾಗೆ ನೋಡ್ತಿದ್ಯಾ? ನಾವು ನಿನಗೋಸ್ಕರ ಅರಿಶಿನ ಕುಂಕುಮ ಸೀರೆ ಬಳೆ ತಾಳಿ ಹೂವು ಎಲ್ಲ ತಂದಿದ್ದೀವಿ ನೋಡು. ಇವತ್ತು ಮುತ್ತೈದೆ ಹುಣ್ಣಿಮೆ, ಇದನ್ನೆಲ್ಲ ಹಾಕೊಂಡ್ಬಿಟ್ಟು ನೀನು ಮುತ್ತೈದೆ ಆಗ್ಬಿಡಮ್ಮ. ಅಮ್ಮ ಯಾಕಮ್ಮ ಅಳ್ತಾ ಇದೀಯಾ? ತಗೋಮ್ಮ, ಹಾಕಮ್ಮ, ಹಾಕಮ್ಮ, ಹಾಕಮ್ಮ. ಏಕನಾಥ, ಏನಿದು? ಜೋಕ್ತಿಯಮ್ಮ, ಅಮ್ಮ ಯಾಕೆ ಅಳ್ತಾ ಇದಾರೆ? ನೀವಾದ್ರೂ ಹೇಳಿ ಇನ್ನೆಲ್ಲ ಹಾಕು ಅಂತ. ಇಲ್ಲಪ್ಪ, ನಿಮ್ಮಮ್ಮನಿಗೆ ಆ ಭಾಗ್ಯ ಇಲ್ಲ. ಯಾಕಿಲ್ಲ? ಎಲ್ಲಮ್ಮ ಮುತ್ತೈದೆ ಆದ್ರು, ನೀನು ಮುತ್ತೈದೆ ಆದೆ, ನಮ್ಮಮ್ಮ ಮಾತ್ರ ಯಾಕಾಗಿಲ್ಲ? ಅಮ್ಮ ಮುತ್ತೈದೆ ಆಗ್ತಾಳ ಅಂದ್ರೆ ನೀನು ಹೂ ಅಂದೆ. ನಾನು ಹೇಳಿದ್ದು ನಿಮ್ಮಮ್ಮನ ಬಗ್ಗೆ ಅಲ್ಲಪ್ಪ, ಆ ತಾಯಿ ಎಲ್ಲಮ್ಮನ ಬಗ್ಗೆ. ಅಂದ್ರೆ ನಮ್ಮಮ್ಮ ಮುತ್ತೈದೆ ಆಗಲ್ವಾ? ಇಲ್ಲಪ್ಪ, ಆ ತಾಯಿ ಎಲ್ಲಮ್ಮ ನಿಮ್ಮಮ್ಮನಿಗೆ ಆ ಸೌಭಾಗ್ಯ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ನಾವು ಹೋಗಿ ಆ ಎಲ್ಲಮ್ಮನ ಕೇಳ್ತೀವಿ, ನಮ್ಮಮ್ಮ ಯಾಕೆ ಮುತ್ತೈದೆ ಆಗಲ್ಲ ಅಂತ. ಬಾರೋ ಹೋಗೋಣ. ಏಕನಾಥ,
ಅಮ್ಮನ್ ಬಲ್ಗಡೆ ಹೂ ಬಿತ್ತು ಅಂದ್ರೆ ಏನರ್ಥ ಹೇಳು? ಶುಭ ಶಕುನ ಅಂತ. ಹಾ, ನಮ್ಮಮ್ಮ ಮುತ್ತೈದೆ ಆಗ್ಬೇಕು ಅಂತ ತಾನೇ ನಾವ್ ಅಮ್ಮನ ಹತ್ರ ಬೇಡ್ಕೊಂಡಿದ್ದು. ಹಾಗಾದ್ರೆ ನಮ್ ಕೂಗು ಆ ಎಲ್ಲಮ್ಮನ್ ಕೇಳ್ಸಿದೆ ಅಲ್ಲ? ನಿನ್ನ ಅರ್ಶನ ತಗೊಳ್ಳೋ, ಬಾ ಹೋಗೋಣ. ಯಾಕ್ರೋ ಹಿಂಗ್ ಮಾಡಿದ್ರಿ? ಅಯ್ಯೋ ಪಾಪಿ, ಯಾಕ್ರೋ ಹಿಂಗ್ ಮಾಡಿದ್ರಿ? ಹೇಳ್ರೋ, ಯಾಕೆ ಹಿಂಗ್ ಮಾಡಿದ್ರಿ? ನನಗ ಭಾಗ್ಯ ಇಲ್ಲ ಕಣ್ರು, ನನಗ ಭಾಗ್ಯ ಇಲ್ಲ. ಆ ಎಲ್ಲಮ್ಮ ನನಗೆ ಭಾಗ್ಯ ಕೊಟ್ಟಿಲ್ಲ. ಭಾಗ್ಯ ಇಲ್ಲ. ನನ್ ಸೌಭಾಗ್ಯ ಕಳ್ಕೊಂಡ್ಬಿಟ್ಟೆ ಕಣ್ರು, ಕಳ್ಕೊಂಡ್ಬಿಟ್ಟೆ. ನನಗ ಭಾಗ್ಯ ಇಲ್ಲ ಕಣ್ರು. ನಿಮ್ಮಪ್ಪ ಸತ್ತೋಗಿದ್ದಾರೆ, ನಾವೆಲ್ಲ ಅನಾಥರಾಗ್ಬಿಟ್ವಿ ಕಣ್ರು. ಏಕನಾಥ, ಜೋಗಿನಾಥ, ಯಾಕೆ ನನ್ನ ಹಾಗೆ ನೋಡ್ತಿದ್ದೀರಾ? ನಾನು ಜೋಗ್ತಿಯಮ್ಮ, ನಿಮ್ ತಂದೆ ಊರ್ ನೋಡು. ಹೌದಾ? ಯಾಕೆ ಮಕ್ಕಳಾಡ್ತಿದ್ದೀರಾ? ಮತ್ತೆ ನಮ್ಮಪ್ಪ ಸತ್ತೋಗಿದ್ದಾರೆ ಅಂತ ನಮ್ಮಮ್ಮ ವಿಧವೆ ಆಗಿದ್ದಾರೆ. ಇದು ನಿಜನ ಜೋಗ್ತಿಯಮ್ಮ? ಒಂದಿನ ಏನಾಯ್ತು ಅಂದ್ರೆ, ನಿಮ್ಮಪ್ಪ ನಿಮ್ಮಮ್ಮನ್ಗೆ ಆ ಎಲ್ಲಮ್ಮನ್ ಕತೆ ಹೇಳಿದ್ರು. ಕಥೆ ಕೇಳಿದ್ ನಿಮ್ಮಮ್ಮ ವಿಧವೆಯಾದೋಳು ಮತ್ತೆ ಹೇಗ್ ಮುತ್ತೈದೆ ಆದ್ಲು ಅಂತ ಆ ಎಲ್ಲಮ್ಮನ್ ಬಗ್ಗೆನೇ ಅನುಮಾನ ಪಟ್ಲು. ಅದಕ್ಕೆ ನಿಮ್ಮಮ್ಮನಿಗೆ ಪರೀಕ್ಷೆ ಬಂದಿರೋದು. ಹಾಗಾದ್ರೆ ನಮ್ಮಪ್ಪ ಹ್ಯಾಕ್ ಸತ್ರು ಅಂತ ನಿಮಗ್ ಗೊತ್ತಾ ಜೋಗ್ತಿಯಮ್ಮ? ನಿಮ್ ತಂದೆ ಸತ್ತಿಲ್ಲ ಮಕ್ಕಳೇ. ಹೌದಾ ಜೋಗ್ತಿಯಮ್ಮ? ಹೇಳ್ತೀರಾ ನಿಜನಾ? ಆ ಎಲ್ಲಮ್ಮ ನಾಳೆಗೂ ನಿಜ. ಬನ್ನಿ, ನಿಮ್ ತಂದೆ ಹತ್ರ ನಾನ್ ಕರ್ಕೊಂಡು ಹೋಗ್ತೀನಿ. ಎಲ್ಲ ಎತ್ಕೊಂಡು ನೋಡಿ ಸರಿಯಾಗಿ. ಇದೇ ನಿಮ್ ತಂದೆ ಊರು ನೋಡಿ ಮಕ್ಕಳ, ಅದೇ ನಿಮ್ ತಂದೆ ಮನೆ. ಅಲ್ಲೇ ನೆಲಮಾಳಿಗೆನಲ್ಲೇ ನಿಮ್ ತಂದೆನ ಬಚ್ಚಿಟ್ಟಿದ್ದಾರೆ. ನೆಲಮಾಳಿಗೆಲ್ಲ? ನಿಮ್ ತಂದೆ ನಿಮ್ ತಾಯಿಗೆ ತುಂಬಾ ಕಷ್ಟ ಕೊಟ್ಟಿದ್ರು. ಅದ್ರ ಪ್ರತಿಫಲನೆ ಅವ್ರು ಅನುಭವಿಸ್ತಾ ಇದ್ದಾರೆ. ಅವ್ರ ಪಾಪ ಎಲ್ಲ ಕಳೀತು, ಮುಂದೆ ಎಲ್ಲ ಸರಿ ಹೋಗುತ್ತೆ. ಬನ್ನಿ ಇದನ್ ಬಿಡೋಣ. ಏನಾದ ಗುಗಿಯ? ಯಾಕಪ್ಪ ಇಲ್ಲಿಗೆ ಬರ್ತಾವ್ರೆ? ಶಂಬ್ಲಿಂಗ ಶಂಬ್ಲಿಂಗ ಬೇಗ ಬನ್ರಪ್ಪ, ಬೇಗ. ಏನಾದ್ರೇ ಕರ್ಮ ತಲೆ ಕೆಟ್ಟವನೆ. ಅಲ್ಲಿ ನೋಡ್ರಪ್ಪ, ಅಲ್ಲಿ ಯಾರು ಬರ್ತಾರ ನೋಡ್ರಯ್ಯ. ಅಲ್ಲಿ ಬರ್ತಿರೋ ಮಕ್ಕಳು ಯಾರು ಅಂತ ಗೊತ್ತಾ ಶಂಬ್ಲಿಂಗ? ಅಮ್ಮ ತಾಯಿ ಅಂತ ತಿರ್ಪೆ ಎತ್ಕೊಂಡು ತಿನ್ನೋ ದರಿದ್ರು ನನ್ನ ಮಕ್ಕಳು. ಯಾರ ಮಕ್ಕಳಾದ್ರೂ ನನಗೇನು ಹೋಗಲ್ಲ.
ಅವ್ರ ಮನ್ಸು ಮಾಡಿದ್ರೆ ನಿಮ್ಮನ್ನೇ ತಿರುಪೆ ಎತ್ಕೊಂಡು ತಿನ್ನಂಗ್ ಮಾಡ್ಬಿಡ್ತಾರೆ. ಯಾಕೆ ಅಂದ್ರೆ ಈ ಹೋಲ್ ಪ್ರಾಪರ್ಟಿಗೆ ಒರಿಜಿನಲ್ ವಾರಿಸ್ದಾರರು ಅವ್ರೆ. ಏನ್ ಬೊಗಳ್ತಾ ಇದ್ಯೋ? ಅಲ್ಲ ಶಂಭುಲಿಂಗ, ನಾನು ಮೊನ್ನೆ ಎಲ್ಲಮ್ಮಂಗ್ ಕ್ಷೇತ್ರಕ್ಕೆ ಹೋಗಿದ್ದಲ್ಲ, ಅವಾಗ ಇವ್ರ ಅಮ್ಮನ್ ನೋಡ್ದೆ. ಅದೇ ಶಾಂತಲನ್ನ ಇವ್ರಪ್ಪ ಸತ್ತೋದ ಅಂತ ಹೇಳ್ದೆ. ಅವಳು ವಿಧವೆ ಆದ್ಲು. ಅದ್ ಸರಿ, ಈ ಹುಡುಗರಾಗಿ ಈ ಕಡೆನೆ ಬರ್ತಾವ್ರೆ. ಈಗೇನ್ರೋ ಮಾಡೋದು? ಋಣಶೇಷ, ಶತ್ರುಶೇಷ, ಅಗ್ನಿಶೇಷ ಇರಬಾರ್ದು ಅಂತ ಹೇಳ್ತಾರೆ. ಅವಶೇಷಗಳು ಸಿಗದೆ ಇರೋ ಹಾಗೆ ನಿಶೇಷ ಮಾಡ್ಬಿಡೋಣ. ಕರೆಕ್ಟ್. ಆ ನನ್ನ ಮಕ್ಕಳು ವಂಶನೇ ನಿರ್ವಂಶ ಮಾಡ್ಬಿಡ್ಬೇಕು. ಬಂದ್ರ ನಡೀರ ಬರ್ರ. ಇವತ್ತು ನಮ್ಮ ಮಕ್ಕಳು ಅಂತ ಹೇಳಿ ಜೀವಂತವಾಗಿ ಬದುಕೋಕ್ ಬಿಟ್ರೆ ನಾಳೆ ನಾವು ಜೀವಂತವಾಗಿ ಬದುಕೋಕ್ ಆಗೋಲ್ಲ ಕಣೋ. ಹೌದಣ್ಣ. ನನ್ನ ಮಕ್ಕಳನ್ನ ಮುಗಿಸ್ಬಿಡ್ಬೇಕು. ಇದೇನೋ ಒಳಗೆ ಬಂದ್ಬಿಟ್ಟವ್ರೆ. ಜೋಗ್ತಿಯಮ್ಮ, ಯಾಕೆ ನಮ್ಮ ಅಪ್ಪನ ಫೋಟೋಗೆ ಹಾರ ಹಾಕಿದ್ದಾರೆ? ಇದೆಲ್ಲ ಇವ್ರು ಆಡ್ತಿರೋ ನಾಟಕ. ನೀವ್ ಇಲ್ಲಿ ಯಾರ ಮಾತಾಡ್ತಾ ಇದೀರೋ? ನಾವು ಜೋಗ್ತಿಯಮ್ಮ ಜೊತೆ ಮಾತಾಡ್ತಾ ಇದೀವಿ. ಇವ್ರು ಯಾರ ಜೊತೆ ಮಾತಾಡ್ತಾವ್ರು? ಶಿವಲಿಂಗ, ನಾನು ನೋಡ್ತಿದ್ದೀರಪ್ಪ. ಜೋಗ್ತಿ ಅಂತ ಜೋಗ್ತೀರಾ? ಇಲ್ಲಿ ಯಾರು ಕಾಣ್ತಿಲ್ವಲ್ಲ ಶಿವಲಿಂಗ? ನಾನು ಪಾಪಿಷ್ಟ್ರ ಕಣ್ಣಿಗೆ ಕಾಣಿಸ್ಕೊಡಲ್ಲ. ಯಾಕೆ ಅಂತ ಅವರೇ ಹೇಳ್ತಾರೆ. ಇವೆಲ್ಲ ಯಾರು? ನಾವೆಲ್ಲ 420ಗಳು. ನಾವು ಲಫಂಗ್ರ. ನನ್ನ ಹತ್ರ ಯಾರು ಸುಳ್ಳು ಹೇಳಕ್ಕಾಗಲ್ಲ. ನಿಮ್ ತಂದೆ ಎಲ್ಲಿದ್ದಾರೆ ಅಂತಾನು ಅವರೇ ಹೇಳ್ತಾರೆ. ಕೇಳಿ. ನಮ್ ತಂದೆ ಎಲ್ಲಿದ್ದಾರೆ? ಹೋಗಿ ಮಕ್ಕಳೇ, ಆ ಎಲ್ಲಮ್ಮ ನಿಮ್ಮನ್ನು ಕಾಪಾಡ್ತಾಳೆ. ಅಪ್ಪ, ಅಪ್ಪ, ಯಾರು? ಯಾರಪ್ಪ ನೀವು? ನಾವಪ್ಪ ನಿನ್ ಮಕ್ಕಳು ಏಕನಾಥ, ಜೋಗಿನಾಥ. ಏಕನಾಥ, ಜೋಗಿನಾಥ, ನನ್ ಮಕ್ಕಳು. ಹೌದಪ್ಪ. ಮಕ್ಕಳ ಮಕ್ಕಳ ಅಮ್ಮ ನಿನಗೋಸ್ಕರ ಕಾಯ್ತಾ ಇದ್ದಾಳೆ. ಪಾಪ ಹೋಗೋಣ. ಸ್ವಾಮೀಜಿ, ಈಗ ಬಂದಿರೋ ಈ ಆಪತ್ತಿಂದ ನೀವೇ ನಮ್ಮನ್ನು ಕಾಪಾಡ್ಬೇಕು ಸ್ವಾಮೀಜಿ. ಹೌದು ಸ್ವಾಮೀಜಿ, ಇದ್ಕಿದಾಗೆ ಮೊನ್ನೆ ಆ ಶಾಂತಲನ್ ಮಕ್ಕಳು ಮನೆಗ್ ಬಂದ್ಬಿಟ್ರು. ಅವ್ರು ನಂಗೆ ಉಡಾಯಿಸ್ಬಿಡೋಣ ಅಂತಿದ್ವಿ. ಆದ್ರೆ ಅದೇನಾಯ್ತೋ ಏನೋ, ನಾವೇ ಅವ್ರಿಗೆ ಬಾಡಿ ಗಾರ್ಡ್ಸ್ ಹಾಕ್ಬಿಟ್ವಿ. ನಾವೇ ನೆಲಮಾಳಿಗೆಗೆ ಹೋಗಿ ನಿಮ್ಮ ಅಪ್ಪನ್ ಕರ್ಕೊಂಡು ಹೋಗಂತ ಕಳಿಸ್ಕೊಟ್ಬಿಟ್ಟ ಶಂಭುಲಿಂಗ. ಹೌದು ಸ್ವಾಮೀಜಿ, ಅವ್ರು ಹೋಗ್ತಾ ಇದ್ರೆ ನಾವೆಲ್ಲರೂ ಕಣ್ಕೊಂಡ್ ಬಿಟ್ಕೊಂಡು ನೋಡ್ತಾ ಇದ್ಬಿಟ್ವಿ ಸ್ವಾಮೀಜಿ. ಏನ್ ಮಾಯೆ ಸ್ವಾಮೀಜಿ, ನಾವೆಲ್ಲ ಯಾಕೆ ಹೀಗಾಗ್ಬಿಟ್ವಿ? ಅಹಂ ಶುಕ್ರಾಕ್ಷ್ಮಿ, ಮೂರ್ಖ ಶಿಖಾಮಣಿಗಳ ಗಡ್ಡಕ್ಕೆ ಬೆಂಕಿ ಹತ್ತಿಕೊಂಡಾಗ ಬಾವಿ ತೋಡೋಕೆ ನೋಡುವ ಚಾಯಮಾನದವರು ನೀವೆಲ್ಲ. ಈಗ ನನ್ನ ನೆನಪಾಯ್ತಾ? ತಪ್ಪಾಯ್ತು, ಕ್ಷಮಿಸು ತಂದೆ. ಈ ಗಡ್ಡಕ್ಕೆ ಬೆಂಕಿ ಹತ್ಕೊಂಡಿರೋದನ್ನ ನೀವ್ ಆರಿಸ್ಬಿಡಿ. ಇದು ಬರೀ ಬೆಂಕಿ ಅಲ್ಲ, ಜ್ವಾಲಾಮುಖಿ, ಆ 7 ಕೊಳ್ಳದ ಎಲ್ಲಮ್ಮನ ಮಾಯೆ. ಹೌದು ಸ್ವಾಮೀಜಿ, ನಿನ್ನೆ ರಾತ್ರಿ ಎಲ್ಲಮ್ಮ
ನನ್ನ ಕನಸಿನಲ್ಲಿ ಕಾಣಿಸ್ಕೊಂಡು ಇನ್ಮೇಲೆ ನಿಮ್ಗೆಲ್ಲ ಏನೋ ಗ್ರಹಚಾರ ಕಾದಿದೆ ಅಂತ ಹೇಳಿದ್ಲು. ನನ್ನ ಮಾಯಾ ಕ್ಷುದ್ರ ಶಕ್ತಿಯಿಂದ ಆ ಎಲ್ಲಮ್ಮನನ್ನ ಇಲ್ಲಮ್ಮನಾಗಿಸಿ ಬಿಡುತ್ತೇನೆ. ಅಮ್ಮ ನೋಡು, ನಾವು ನಿನಗೋಸ್ಕರ ಯಾರನ್ನ ಕರ್ಕೊಂಡ್ ಬಂದಿದ್ದೀವಿ. ಕಾಯಿಲೆ ಮುಕ್ಕಾಲು ಭಾಗ ಗುಣ ಆಗಿದೆ. ಸಂಪೂರ್ಣವಾಗಿ ಗುಣ ಆಗಬೇಕು ಅಂದ್ರೆ ಜೀವ ಮೂಲಿಕೆ, ರಕ್ತ ಮೂಲಿಕೆ ಅನ್ನೋ ಮೂಲಿಕೆ ಬೇಕು. ಅದೆಲ್ಲಿ ಸಿಗುತ್ತೆ? ಅದು ಈ ಕಪ್ಪತ್ತಗಿರಿ ಅನ್ನೋ ಪರ್ವತ ಶ್ರೇಣಿಯಲ್ಲಿ ಸಿಗುವಂತಹದ್ದು. ಅಲ್ಲಿ ಸುಮಾರು ವರ್ಷಗಳಿಂದ ಒಬ್ಬ ಸಿದ್ಧ ಮುನಿಗಳು ತಪಸ್ ಮಾಡ್ತಾ ಇದ್ದಾರೆ. ಅವರನ್ನು ವಿಚಾರಿಸಿದ್ರೆ ತಿಳಿಯುತ್ತೆ. ಅದು ಸಿಗೋದು ಸ್ವಲ್ಪ ಕಷ್ಟ. ಹೇಗಾದ್ರೂ ಮಾಡಿ ಆ ಮೂಲಿಕೆನ ತಂದ್ರೆ ಮಾತ್ರ ಇವ್ರ ಕಾಯಿಲೆ ಗುಣ ಆಗಿ ಮತ್ತೆ ಮೊದಲಿನಂತ ಆಗ್ತಾರೆ. ಬೇಗ ಆ ಮೂಲಿಕೆ ತರಿಸೋಕೆ ವ್ಯವಸ್ಥೆ ಮಾಡಿ. ಈಗಾಗ್ಲೇ ಇಲ್ಲಿಗೆ ಬಂದು 15 ದಿನ ಆಗೋಯ್ತಲ್ಲ ಗುರುಬೆ. ನಮ್ಮ ಪ್ರಾಣ ಯಾವ ರಂಧ್ರದಲ್ಲಿ ಹೋಗುತ್ತೋ ಗೊತ್ತಿಲ್ಲದೆ ನಮ್ಮ ನವರಂಧ್ರಗಳನ್ನ ಬುಚ್ಕೊಂಡ್ಬಿಟ್ಟಿದೀವಿ. ಮೂರ್ಖ ಮುಂಡೇವ, ಲುಂಡ ಮುಂಡಗಳು ತುಂಡು ತುಂಡಾಗಿದ್ದರು ಎದ್ದು ನಿಂತಿರುವ ಮಹಾಶಕ್ತಿ ಎಲ್ಲಮ್ಮನನ್ನು ಎದುರಿಸುವುದೆಂದರೆ ಮಂಡಕ್ಕಿ ಕಾರ ಆಗೆದು ತಿಂದಷ್ಟು ಸುಲಭವಲ್ಲ. ಯಾವ ದಾರಿಯಲ್ಲಿ ಹೋದರೆ ಅಲ್ಲಿಗೆ ಸೇರುತ್ತೀವೆಂದು ಯೋಚನೆ ಮಾಡುತ್ತಿದ್ದೇನೆ. ಎಲ್ಗೆ? ಅಲ್ಗ? ಬಾಯಿ ಬಿಟ್ಟರೆ ಬಲಿ ಕೊಟ್ಟು ಬಿಡುತ್ತೇನೆ, ಜಾಗ್ರತೆ. ಬಲಿ ಸಿಕ್ಕಿತು. ಇದಕ್ಕೆ ಬಲಿ ಕೊಡಲೇಬೇಕು. ಏನು ಬಲಿ ಕೊಡ್ತೀರಾ? ಅದಕ್ಕೆ ಇಲ್ಲೇ ಇದಾರಲ್ಲ. ಯಾರು? ನಾವಾ? ನೀವಲ್ದೇನೆ ನಾವ? ವೇಸ್ಟ್ ಬಾಡಿಗಳು. ಬರ್ಲಿಲ್ಲ ಇರ್ಲಿಲ್ಲ, ಊಟಕ್ಕೆ ದಂಡ, ಊರ್ಗೆ ಬಾರ. ಸ್ವಾಮೀಜಿ ಮೂವರನ್ನು ಸೇರಿಸಿ ಬಲಿ ಕೊಟ್ಬಿಡೋಗಿ. ಸತ್ತು ಇವರನ್ನು ಬಲಿ ಕೊಟ್ಟರೆ ಸಿಗುವುದು ಬರೀ ಬೂದಿ ಅಷ್ಟೇ. ಏಕ ನಕ್ಷತ್ರದಲ್ಲಿ ಹುಟ್ಟಿರುವ ಅವಳಿ ಜವಳಿ ಗಂಡು ಮಕ್ಕಳನ್ನು ಬಲಿ ಕೊಟ್ಟರೆ ಆ ಎಲ್ಲಮ್ಮನ ಆಟಕ್ಕೆ ತೆರೆ ಬೀಳುತ್ತೆ. ಆ ಶಾಂತಲಿಂಗೆ ಅವಳಿ ಮಕ್ಕಳಲ್ವಾ? ಹೌದೌದು ಸ್ವಾಮೀಜಿ, ಆ ಮಕ್ಕಳನ್ನೇ ಬಲಿ ಕೊಟ್ಬಿಡಿ. ಆ ಮಕ್ಕಳೇ ಮುಂದೆ ಆಸ್ತಿಗೆ ವಾರಸ್ದಾರರು. ಅವ್ರು ಸತ್ರೆ ನಮಗ್ ನೇಮದಿ ಕೊಟ್ಬಿಡಿ ಬಲ್ಲಿ. ಏ ಕ್ಷುದ್ರ ಶಕ್ತಿ, ಈ ಅಗ್ನಿಕುಂಡವನ್ನು ಅಂಜನ ಕುಂಡ ಮಾಡಿ ಬಲಿಯಾಗಬೇಕಾಗಿರುವ ಆ ಮಕ್ಕಳು ಎಲ್ಲಿರುವರೆಂದು ತೋರಿಸು. ಕ್ಷುದ್ರ ಶಕ್ತಿ ನಮೋ ನಮಃ.
ಕಾಲೆಲ್ಲ ನೋತ್ತದೆ. ಇನ್ನು ಎಷ್ಟು ದೂರನೋ? ಸ್ವಾಮೀಜಿ ಎಲ್ಲಿದ್ದಾರೋ ಏನೋ. ಈ ರಕ್ತ ಮೂಲಿಕೆ ಜೀವ ಮೂಲಿಕೆ ಅಂದ್ರೆ ಹೇಗೋ ಕಂಡುಹಿಡಿಯೋದು? ಅದೇ ಗೊತ್ತಾಗ್ತಿಲ್ಲ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ. ಏಕನಾಥ ಅಲ್ಲಾಡೋ, ಸ್ವಾಮೀಜಿ ಕೂತಿದ್ದಾರೆ. ಹೌದು ಕಣೋ, ಅವರೇ ಇರ್ಬೇಕು. ಆ ಮೂಲಿಕೆ ಬಗ್ಗೆ ಕೇಳೋಣ ಬಾ. ಹಾ ಬಾಬಾ ಬಾ. ನಮಃ ಶಿವಾಯ. ಓಂ ನಮಃ ಶಿವಾಯ. ಅಬ್ಬಾ, ಕೊನೆಗೂ ಸ್ವಾಮೀಜಿ ಸಿಕ್ಬಿಟ್ರು. ಶಿವಾಯ. ಓಂ ಸ್ವಾಮೀಜಿ? ನಮಃ ಶಿವಾಯ. ಏಕನಾಥ, ಜೋಗಿನಾಥ, ನಮ್ಮ ಹೆಸರು ನಿಮ್ಗೆ ಹೇಗೆ ಗೊತ್ತು ಸ್ವಾಮೀಜಿ? ನಾವು ಸಿದ್ಧಿ ಪುರುಷರು. ನಮಗೆ ಎಲ್ಲವೂ ಗೊತ್ತು. ನಿಮ್ಮ ತಂದೆಗೆ ಕಾಯಿಲೆ ಬಂದಿದೆ. ರಕ್ತ ಮೂಲಿಕೆ ಜೀವ ಮೂಲಿಕೆಗಾಗಿ ನೀವು ಕಾಡಿಗೆ ಬಂದಿದ್ದೀರಿ, ಹೌದು ತಾನೆ? ಹೌದು ಸ್ವಾಮಿ. ಅದೆಲ್ಲಿ ಸಿಗತ್ತೆ ಅಂತ ನಿಮಗೆ ಗೊತ್ತಂತೆ? ಗೊತ್ತು, ಆದರೆ ಅದು ಅಷ್ಟು ಸುಲಭವಾಗಿ ಸಿಗುವುದಿಲ್ಲ. ಅದಕ್ಕೆ ಒಂದು ಬಲಿ ಕೊಡಬೇಕು. ಏನ್ ಬಲಿ ಸ್ವಾಮಿ? ಅವಳಿ ಗಂಡು ಮಕ್ಕಳ ಬಲಿ. ಸ್ವಾಮಿ ಸ್ವಾಮಿ, ನಾವು ಅವಳಿ ಮಕ್ಕಳ ಸ್ವಾಮಿ. ನಮ್ಮ ಅಪ್ಪನ ಕಾರ್ಯ ಗುಣ ಆಗಿ ನಮ್ಮ ಅಮ್ಮನ ಜೊತೆ ಸಂತೋಷವಾಗಿದ್ರೆ ಅಷ್ಟೇ ಸಾಕು ಸ್ವಾಮಿ. ಸ್ವಾಮಿ, ನಮ್ಮನ್ನ ಬಲಿ ಕೊಟ್ಟು ಆ ಮೂಲಿಕೆಗಳನ್ನ ನಮ್ಮ ತಾಯಿಗೆ ತಲುಪಿಸ್ತೀರಾ ಸ್ವಾಮಿ? ಮಕ್ಕಳೆಂದರೆ ನಿಮ್ಮ ಹಾಗಿರಬೇಕು. ಆದರೆ ಬಲಿ ಕೊಡುವಾಗ ನೀವು ಅಳಬಾರದು. ಅಯ್ಯಯ್ಯೋ, ನಾವು ಖಂಡಿತ ಅಳಲ್ಲ ಸ್ವಾಮಿ. ನಾವು ನಗ್ತಾ ನಗ್ತಾ ಬಲಿ ಆಗ್ತೀವಿ. ಆ ಮೂಲಿಕೆಗಳನ್ನ ನಮ್ಮ ತಾಯಿಗೆ ತಲುಪಿಸ್ತೀರ ತಾನೆ? ಆ 7 ಕೊಳ್ಳದ ಎಲ್ಲಮ್ಮನ ಆಣೆಯಾಗಿ ತಲುಪಿಸುತ್ತೇನೆ. ಅಬ್ಬಾ, ಈಗ ನಮಗೆ ಸಮಾಧಾನ ಆಯ್ತು. ಬನ್ನಿ ಸ್ವಾಮಿ ಹೋಗೋಣ. ಬನ್ನಿ. ಓಂ ನಮಃ ಶಿವಾಯ. ಏನು ಮಕ್ಕಳು ಸೀದಾ ಬಲಿಪೀಠದ ಹತ್ರನೇ ಹೋಗ್ತಾ ಇದ್ರಲ್ಲೋ? ಏಯ್, ಸ್ವಾಮೀಜಿಗಳು ಒಂದ್ ಮಾತು ಕೇಳ್ಕೊಂಬ್ರು. ಕೇಳ್ಕೊಂಬತ್ತೀನಿ ಸ್ವಾಮೀಜಿ. ಏನದು? ಬಲಿ ಕೊಡಕ್ಕಿನ್ನ ಮುಂಚೆ ಅವ್ರ ಕಡೆ ಆಸೆ ಏನು ಅಂತ ತಿಳ್ಕೊಂಡು ಈಡೇರಿಸ್ಬೇಕು. ಆಗ್ಲೇ ತಾನೆ ಬಲಿ ಫಲ ಕೊಡೋದು. ಅದು ನಮಗೆ ಗೊತ್ತು. ಆದರೆ ಅದನ್ನು ಕೇಳಿದರೆ ಇವರು ನಮ್ಮನ್ನು ಬಲಿ ಕೊಡಬೇಡಿ, ಬಿಟ್ಟು ಬಿಡಿ ಅನ್ಬಿಟ್ರೆ? ಅಯ್ಯೋ, ನಾವು ಹಾಗೆ ಹೇಳಲ್ಲ ಸ್ವಾಮೀಜಿ. ನಮ್ಮನ್ನ ಬಲಿ ಕೊಟ್ರೆ ತಾನೆ ಆ ಮೂಲಿಕೆ ಸಿಗೋದು, ನಮ್ಮ ತಂದೆ ಗುಣ ಆಗೋದು. ಹಾಗಾದರೆ ನಿಮ್ಮ ಕೊನೆ ಕೋರಿಕೆ ಏನು? ನಾವು ಸಾಯಕ್ ಮುಂಚೆ ಒಂದೇ ಒಂದ್ಸಲ ನಮ್ಮ ತಾಯಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ಸ್ವಾಮಿ. ಇದೇ ನಮ್ಮ ಕೊನೆ ಕೋರಿಕೆ ಸ್ವಾಮೀಜಿ. ದಯವಿಟ್ಟು ಇಲ್ಲ ಅನ್ಬೇಡಿ ಸ್ವಾಮೀಜಿ. ತಾಯಿಯ ಪ್ರಾರ್ಥನೆ ಅಷ್ಟೇ ತಾನೇ, ಮಾಡಿಕೊಳ್ಳಿ. ಅಹಂ ಕ್ಷುದ್ರಾಕ್ಷ್ಮಿ. ಬುಧೋ ಬುಧೋ. ಅದೇ ಅಮ್ಮ ಅಲ್ವಾ? ಹೌದು ಕಣೋ. ಯಾರದು? ಅಷ್ಟ ದಿಕ್ಕುಗಳನ್ನು ಬಂಧಿಸಿದ್ದೇನಲ್ಲ, ಹೇಗೆ ಬಂದಿದ್ದಾಳೆ ಒಳಗೆ? 7 ದಿಕ್ಕುಗಳನ್ನು ಬಂಧಿಸಿ 8ನೇ ದಿಕ್ಕನ್ನ ಮರ್ತೇ ಬಿಟ್ರಲ್ಲ ಗುರುಗಳೇ, ಆ ದಿಕ್ಕಿಂದನೇ ಬಂದಿರೋದು. ಬರಬಹುದು, ಆದರೆ ಹೋಗೋಕ್ಕಾಗೋಲ್ಲ. ಯಾರೇ ನೀವು? ನಾನಾ? ಬಾದಾಮಿ ಬನಶಂಕರಮ್ಮ ಗೊತ್ತೇನ್ರಿ? ಕೊಲ್ಲಾಪುರದ ಲಕ್ಷ್ಮಮ್ಮನ ಹೆಸರು ಕೇಳಿದಿರೇನ್ರಿ? ಸಿರಸಂಗಿ ಕಾಳಿಕಾಂಬೆ ಇಟಗಿ ಭೀಮಾಂಬಿಕೆ ಹೆಸರನ್ನ ಕೇಳಿದಿರೇನ್ರಿ? ಅವರ ವಿಷಯ ಇರಲಿ, ನೀನ್ ಯಾರು ಅಂತ ಹೊಗಳೋ. ಹೇಳ್ತೀನಿ. ಮಾದೇಶ್ವರಿ, ಮಲ್ಲೇಶ್ವರಿ, ಚಂಡೀಶ್ವರಿ, ಚೌಡೇಶ್ವರಿ, ರಂಗೇಶ್ವರಿ, ರಾಜೇಶ್ವರಿ, ಕಾಳೇಶ್ವರಿ, ಕಂಬಾಳೇಶ್ವರಿ, ಭ್ರಮರೇಶ್ವರಿ, ಬ್ರಹ್ಮಾಂಡೇಶ್ವರಿ, ಅಂಕಾಳೇಶ್ವರಿ, ಅಖಿಲಾಂಡೇಶ್ವರಿ, ಮೈಸೂರು ಚಾಮುಂಡೇಶ್ವರಿ, ಹೊರನಾಡ ಅನ್ನಪೂರ್ಣೇಶ್ವರಿ, ಕಟೀಲು ದುರ್ಗಾ ಪರಮೇಶ್ವರಿ, ಕೊಲ್ಲೂರ ಮೂಕಾಂಬೇಶ್ವರಿ, ಅಣ್ಣಮ್ಮ, ಅಂಬಮ್ಮ, ಮೈಸಮ್ಮ,
ಮಾರಮ್ಮ, ಪೋಚಮ್ಮ, ಬೀಚಮ್ಮ, ಪೋಲೇರಮ್ಮ, ಕಾಮಾಕ್ಷಮ್ಮ, ಮೀನಾಕ್ಷಮ್ಮ, ಮಾಂಕಾಳಮ್ಮ, ಮಾಂಚಾಲಮ್ಮ, ಎಲ್ಲರ ಅಮ್ಮ ಎಲ್ಲಮ್ಮ. ಹೇಗೆ ಕರೆದ್ರು ಅದು ನಾನೇ. ನಾನು ಯಾರು ಅಂತ ಗೊತ್ತಾ ನಿನಗೆ? ಗೊತ್ತು ಗೊತ್ತು. ಮಹಿಷಾಸುರನ ಅಣ್ಣ, ಗಜಾಸುರನ ಅಳಿಯ, ರಕ್ತ ಬೀಜನ ತಮ್ಮ, ನರಕಾಸುರನ ತಾತ, ಬಕಾಸುರನ ಭಾವ, ಬೇಟಾಸುರನ ಭಾಮೈದ, ಹಿಡಿಂಬಾಸುರನ ಮಾವ, ಹಿಂಡಾಸುರನ ಮಗ, ಪಿಂಡಾಸುರನ ಮೊಮ್ಮಗ. ಹೌದು ತಾನೆ? ಅಷ್ಟೇ ಅಲ್ಲ, ಭೂತ ಪ್ರೇತ ಪಿಶಾಚಿ ಶಾಕಿಣಿ ಡಾಕಿಣಿ ಗಾಳಿ ದೆವ್ವಗಳ ದೊಡ್ಡಪ್ಪ, ಶುದ್ರ ಬೇತಾಳನಿಗೆ ಚಿಕ್ಕಪ್ಪ, ಮಹಾಯಂತ್ರ, ತಂತ್ರ, ಕುತಂತ್ರ, ಅತಂತ್ರ, ಚಿತ್ರ, ಮಹಾಚಿತ್ರ. ನಾನು ಕಣ್ಣು ಬಿಟ್ರೆ ನೀನು ಸರ್ವನಾಶ ಆಗುವುದಿಲ್ಲ. ಆದರೆ ಹಿಂಸೆ ಮಾಡೋದು ನನಗಿಷ್ಟ ಇಲ್ಲ. ನನಗೆ ಶಾಂತಿ ಅಂದ್ರೇನು? ನಾನು ತಾಯಿ ಕಣೆ. ನಿನ್ನಂಥ ಕೆಟ್ಟ ಮಕ್ಕಳು ಕೂಡ ಒಳ್ಳೆಯವರಾಗಬೇಕು ಅಂತ ಆಸೆ ಪಡ್ತಾರೆ. ಎಲ್ಲಮ್ಮ ಉದೋ ಎಲ್ಲಮ್ಮ, ಎಲ್ಲಮ್ಮ ಉದೋ ಎಲ್ಲಮ್ಮ. ಈ ಭಂಡಾರ ಹಚ್ಕೊಂಡು ನನಗೆ ಶರಣಾಗು. ಯೋಚನೆ ಮಾಡಬೇಡ. ಈ ಭಂಡಾರದಲ್ಲಿ ಇಡೀ ಬ್ರಹ್ಮಾಂಡನೇ ಅಡಗಿದೆ. ಒಳ್ಳೆ ಮನಸ್ಸಿನಿಂದ ಮುಟ್ಟಿದ್ರೆ ನಿನ್ನ ಬಾಳು ಬಂಗಾರ ಆಗುತ್ತೆ. ಕೆಟ್ಟ ಮನಸ್ಸಿನಿಂದ ಮುಟ್ಟಿದ್ರೆ ಸುಟ್ಟು ಬೂದಿಯಾಗಿ ಹೋಗ್ತೀಯ. ತಗೋ. ಭಂಡಾರ ಅಂತೆ ಭಂಡಾರ. Hey!
For more updates, like, comment, subscribe to our channel.